मध्यमाम् अस्मदाचार्य पर्यन्तां वन्दे गुरुपरम्पराम् ಸದ್ಗುರು ಸಿದ್ಧಾರೂಢರ ಗುರುನಾಥ ಅವರ ದಿವ್ಯ ಮಹಾಕಮಲಗಳಲ್ಲಿ ಪಾದಕಮಲಗಳಲ್ಲಿ ಹಣೆಮೆಳೆದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂಥ ಪರಾತ್ಮ ಶಿವನಿಗೆ ವಂದಿಸಿ ಆತ್ಮಾನಂದ ಸ್ವರೂಪಿಗಳೇ, ನಿನ್ನೆ ದಿವಸ ಭಗವದ್ಗೀತೆಯ 10ನೇ ಅಧ್ಯಾಯದ 2-3 ಶ್ಲೋಕಗಳ ಕುರಿತು ನಾವೆಲ್ಲರೂ ಸವಿಸ್ತಾರವಾಗಿ ಹೇಳ್ಕೊಂಡ್ಬಂದು ಇವತ್ತ 4ನೇ ಶ್ಲೋಕವನ್ನ ನಾವು ಪ್ರಾರಂಭ ಮಾಡುವ. ಸ್ವಲ್ಪ ಅವ್ರು ಬರುವವರೆಗೆ 3ನೇ ಶ್ಲೋಕದಲ್ಲಿ ಏನಾಗಿದೆ ಅವ ಪ್ರಶ್ನೆ ಮಾಡಿದ್ದ. ಯಾರು ನನ್ನ ವಚನವನ್ನ ಯಾರು ಕೇಳ್ತಾರೋ ಸರಿಯಾಗಿ ಶ್ರದ್ಧೆಯಿಂದ ಅವರು ಜನರ ಮರಣ ರೂಪ ಸ್ವರವಾದಿಂದ ದಾಟ್ತಾರ, ಮುಕ್ತರಾಗ್ತಾರ. ಮತ್ ನನ್ನ ಸ್ವರೂಪ ಏನದಲ್ಲ ಬಹಳ ರಹಸ್ಯದ, ನನ್ನಿಂದಲೇ ಈ ವಿಶ್ವ ಎಲ್ಲ ಏನದಲ್ಲ ತೋರ್ಯದ, ನನ್ನ ಇರುವಿಗೆ ಆಧಾರ ಇರುವುದರಿಂದ, ನನ್ನ ಇರುವೆ ಆ ಸೃಷ್ಟಿಗೆ ಆಧಾರವಾಗಿರುವುದರಿಂದ ಎಲ್ಲವೂ ನನ್ನಿಂದ ಉತ್ಪನ್ನ ಆಗ್ಯಾವ. ಹಾಗೂ ಇದನ್ನು ದೇವತೆಗಳು ಮತ್ತು ಮಹರ್ಷಿಗಳು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದರ ಮೂಲ ದೇವತೆಗಳಿಗೂ ಮಹರ್ಷಿಗಳಿಗೂ ಮೂಲವಾದಂತ ಇರುವರು ನಾನೇ ಇದ್ದೀನಿ. ಅದಕ್ಕೆ ಅವರು ನನ್ನಿಂದ ಉತ್ಪನ್ನ ಆಗ್ಯಾರ. ವೇದ, ದೇವತೆ, ಋಷಿ ನನ್ನಿಂದ ಉತ್ಪನ್ನ ಆದಂತವ್ರು ನನ್ನ ಹೆಂಗ ಹಿಡಿತಾರ? ಅವರು ಒಂದು ಗರ್ಭದೊಳಗೆ ಶಿಶು ಅದ ತಾಯಿ ಬಗ್ಗೆ ಏನ್ ಗೊತ್ತಾಗ್ತದ? ಅದಕ್ಕೆ ಎಷ್ಟು ವಯಸ್ಸು, ಸ್ವರೂಪ ಹೆಂಗದ, ಗರ್ಭದಾಗದ. ಹಂಗ ನನ್ನ ಗರ್ಭದಲ್ಲಿರುವಂತ ಈ ಜೀವಿಗಳು ಇವ್ರು ನನ್ನನ್ನ ಹೆಂಗ್ ತಿಳಿತಾರ? ಒಂದ್ಲೆ ತಿಳಿದ್ರು ಹೆಂಗ್ ತಿಳಿತಾರ? ಅದನ್ನ ಯಥಾರ್ಥ ಜ್ಞಾನ ಅವ್ರಿಗೆ ಆಗೋದಿಲ್ಲ ಅಂತ. ಯಾಕಂದ್ರ ಈ ಸೃಷ್ಟಿಗೆ ಅರ್ಥಾತ್ ಸೃಷ್ಟಿ ಸ್ಥಿತಿ ಲಯ ಕಾರಣಿಗೆ ಕರ್ತವಾದಂತ ಸೃಷ್ಟಿಕರ್ತ ಆದಂತ ಯಾವ ಪರಾತ್ಮದನಲ್ಲೋ ಪರಮಾತ್ಮದನಲ್ಲೋ ಈಶ್ವರದನಲ್ಲೋ ಅವನ್ ತಿಳ್ಕೊಳ್ಲಿಕ್ಕೆ ಏನ್ ಬೇಕು? ನಮಗ್ ಬ್ರಹ್ಮ ವಿಜ್ಞಾನ ಬೇಕು. ಅರ್ಥಾತ್ ಲೌಕಿಕ ಜ್ಞಾನ ಆಗೋದಿಲ್ಲ. ಇದು ತಿಳಿಲಿಕ್ಕೆ ಸಾಧ್ಯದ, ಈ ಯಥಾರ್ಥವಾಗಿ ತಿಳಿಲಿಕ್ಕೆ ಸಾಧ್ಯದ. ಹೆಂಗ್ ತಿಳಿಲಿಕ್ಕೆ ಬರ್ತದ ಇದನ್ನ ಅನ್ನೋದನ್ನ ಹೇಳ್ತಾನವ. ಸಾಧನೆ ಸಾಧ್ಯ ಎರಡು ಒಂದಾಗಿರ್ಬೇಕು. ಇಲ್ಲಿವರೆಗೆ ಪ್ರಪಂಚದಲ್ಲಿ ಪ್ರಪಂಚವನ್ನ ಸಾಧನ ಮಾಡಿಕೊಂಡು, ಪರಮಾತ್ಮನನ್ನ ಸಾಧನ ಮಾಡಿಕೊಂಡು ತಮ್ಮ ಬೇಡಿಕೆಗಳನ್ನ ಈ ಪ್ರಪಂಚದ ಮೂಲಕ ಪೂರೈಸಿಕೊಳ್ಳುವಂತ ಬುದ್ಧಿ ಅದ. ಆ ಬುದ್ಧಿ ಈಗ ಏನಾಗಬೇಕು? ಪರಿವರ್ತನೆ ಆಗಿ ಅದೇ ಪರಮಾತ್ಮನು ಅವನೇ, ಸಾಧನೆನೂ ಅವನೇ, ಸಾಧ್ಯನೂ ಅವನೇ. ಹಾಗೆ ನಮ್ಮ ಬುದ್ಧಿ ಒಂದು ಸ್ವಲ್ಪ ಮೇಲ್ ಬಂದು ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ಬೇಕು. ಅಂತ ಬುದ್ಧಿಗೆ ಈ ನಮ್ಮ ವಿಷಯ ತಿಳಿತದ. ಅದಕ್ಕೆ ನನ್ನ ಮಾತುಗಳನ್ನ ಚೆನ್ನಾಗಿ ತಿಳ್ಕೊ, ಬುದ್ಧಿ ಇಡು. ಅದಕ್ಕ ಶಬ್ದ ರೂಪದಿಂದ ನಾ ಹೇಳ್ತಕ್ಕಂತ ವಾಕ್ಯಗಳನ್ನ ಆಲಿಸು ಅಂದಾಗ ನನ್ನ ಸ್ವರೂಪ ಗೊತ್ತಾಕೈತಪ್ಪ, ಸಾಧ್ಯ ಆಗ್ತೈತಿ ಅನ್ನೋದನ್ನ ಈ 4ನೇ ಶ್ಲೋಕದಲ್ಲಿ ಪರಮಾತ್ಮ ಉತ್ತರ ಹೇಳ್ತಾನೆ. ಏನ್ ಉತ್ತರ ಹೇಳ್ತಾನೆ? ಆ ಪರಮ ವಚನವನ್ನ ಹೆಂಗ್ ತಿಳ್ಕೊಳ್ಳಿ ನಾನು ಅನ್ನುವಂತ ಪ್ರಶ್ನೆ ಈ 4ನೇ ಶ್ಲೋಕದಲ್ಲಿ ಬರ್ತಾ ಇದೆ. ಅದನ್ನ ಗುರುಗಳು ಇನ್ಮೇಲೆ ಪ್ರಾರಂಭ ಮಾಡಿ ನಮಗ ಹೇಳ್ಕೊಡ್ತಾರ ಅನ್ನುವಲ್ಲಿಗೆ ನನ್ನ 2 ಮಾತುಗಳನ್ನ ಅವ್ರ ಪಾದಕ್ಕೆ ಅರ್ಪಿಸಿ ಮುಗಿಸ್ತಾ ಇದ್ದೇನೆ. ಬಂದಾರ ಅವ್ರು ಪ್ರಾರಂಭ ಮಾಡ್ಲಿ. 4ನೇ ಶ್ಲೋಕ ಅಲ್ರಿ? ಹೌದ್ರಿ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು. ಓಕೆ. ನಮ್ಮ ಮನೆಗೆ ಸ್ವಲ್ಪ ಗೆಸ್ಟ್ ಬಂದಿದ್ರ, ಮಗಳು ಬಂದು ಬಂದಿದ್ದೆ, ಎದ್ ಬರಕ್ ಆಗ್ಲಿಲ್ಲ. ಇರ್ಲಿ ಸಮಸ್ಯೆ. ಅವ್ರಿಗೂ ಒಂದ್ ಕತೆ ಹೇಳಿದೆ, ಅನಿವಾರ್ಯ ಆ ಕತೆ ನಿಮ್ಗೆ ಹೇಳಿ ಪ್ರಾರಂಭ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಿಮ್ಗೆಲ್ಲ ಪ್ರಾಜ್ಞರಿಗೆ ಬರ್ತಾ ಇರ್ತದ. ನಾವು ನಿಮ್ ಫ್ಯಾಮಿಲಿ ಮೆಂಬರ್ ತಗೋರಿ. ಈ ಕೆಲವೊಂದು ಆಚರಣೆ ಮಾಡ್ತಾರಲ್ಲ, ಆಚರಣೆಗಳ ಅವುಗಳಲ್ಲಿ ಏನಾದ್ರು ಸ್ವಾರಸ್ಯ ಇದೇನೋ, ಏನ ಆಚರಣೆ ಮಾಡ್ಬೇಕು ಮಾಡಬಾರ್ದು ಅನ್ನುವಂತ ಸಮಸ್ಯೆ ಇದ್ದಿತ್ತು. ಆದ್ರೆ ಫಾರ್ ಎಕ್ಸಾಂಪಲ್ ಗ್ರಹಣ ಕಾಲದಲ್ಲಿ ಮಾಡುವಂತ ಕೆಲವೊಂದು ಆಚರಣೆಗಳು ಮಾಡ್ತಾರ. ಮನ್ಯಾಗಿನ ನೀರೆಲ್ಲ ಚಲ್ಲಿ ತಿಕ್ಕಿ ತೊಳೆದು ಮತ್ತೆ ನೀರು ತುಂಬ್ತಾರ. ಗ್ರಹಣ ಕಾಲದಲ್ಲಿ ಮಾಡುವಂತ ಆಚರಣೆಗಳು ಯೋಗ್ಯ ಅದಾವೇನು? ಹಿಂಗ
ಆಮೇಲಿಂದ ಸಾಯಂಕಾಲ ಕಸ ಹೊಡಿತಾರ, ಅದಕ್ಕ ಲಕ್ಷ್ಮಿ ಅಂತಾರ. ಅದನ್ನ ಚಲೋದು ಮುಂದಿನ ದಿನ ಅದನ್ನ ಲಕ್ಷ್ಮಿ ಅಂತ, ಲಕ್ಷ್ಮಿ ಅಲ್ಲ ಅದು ಕಸ ಅಂತ ಅದ್ರಾಗ ಅದನ್ನ ಚಲ್ತಾರ. ಇದೇನು ಲಕ್ಷ್ಮಿ ಅದ, ಸಾಯಂಕಾಲ ಲಕ್ಷ್ಮಿ ಆಗಿದ್ದು ಮುಂಜಾನೆ ಯಾಕೆ ಕಸ ಆತು? ಆಮೇಲೆ ಕಾರ್ತಿಕ್ ಮಾಸದಾಗ ಆ ಕಾರ್ತಿಕ್ ಹಚ್ತಾರ, ಮನ್ಯಾಗಿನ ಎಣ್ಣೆ ಅರ್ಧ ಲೀಟರ್ ಗಂಟೆ ಒಯ್ದು ದೇವಸ್ಥಾನದಾಗ ಹಚ್ತಾರ. ಇವುಗಳ ಹಿಂದೆ ಏನ್ ರಹಸ್ಯ ಅದ ಅಂತನ್ನುವಂಥದ್ದು ಗೊತ್ತಿಲ್ದನ ಅವನ ಆಚರಣೆ ಯಾಕೆ ಮಾಡ್ಬೇಕು ಅನ್ನುವಂತ ಈ ಆಧುನಿಕ ಕಾಲದಾಗ ಯುವಕರು ಅಥವಾ ಯುವತಿಯರು ಏನ್ ವಿಚಾರ ಮಾಡ್ತಾರಂದ್ರ, ಏನೋ ಒಳ್ಳೆ ಆಚರಣೆ ಅದಾವಪ್ಪ, ಇವ್ನ ಯಾಕೆ ಮಾಡ್ಬೇಕು, ಅವ್ನ ಯಾಕೆ ಮಾಡ್ತಾರ ಅನ್ನೋದು ಗೊತ್ತಿತ್ತಂದ್ರ ಅವ್ರು ಮಾಡ್ಬೇಕು ಮಾಡಬಾರ್ದು ಅನ್ನೋ ವಿಚಾರ ಮಾಡಿ ಪ್ರಾಜ್ಞರು ತಿಳಿದು ಮಾಡ್ಬೇಕು. ಅದು ಮಾಡೋದಾದ್ರೆ ಮಾಡ್ಬೇಕು, ಬಿಡುದಾದ್ರೆ ಬಿಡಬೇಕು ಅನ್ನುವಂತ ಮಾತಿತ್ತು. ಅದಕ್ಕೆ ಉದಾಹರಣೆ ಏನು ಅಂತಂದ್ರ, ಒಂದ್ ಉದಾಹರಣೆ ಏನಂದ್ರೆ, ಒಬ್ಬ ಲಗ್ನ ಮಾಡಕತ್ತಿದ್ದ, ಎಲ್ಲರಿಗೂ ಗೊತ್ತಿದ್ದ ಉದಾಹರಣೆನ. ಅವ್ರ ಮನ್ಯಾಗ ಒಂದು ಬೆಕ್ಕ ಡೆಲಿವರಿ ಆಗಿತ್ತು. ಆ ಬೆಕ್ಕಿನ ಮರಿಗಳು ಕಾಲ ಓಡಾಡಕತ್ತಿದ್ದು. ಅಕ್ಕಿಗಳು ಹಾಕೊಂಡ್ ಮುಂದ್ ನಾವು ಮಾಲಕ್ ಏನಂದ, ತಡಿ ಇವು ಕಾಲ ಓಡಾಡಕತ್ತಾವ ಅಂತ ತಿಳ್ಕೊಂಡು ಆ ಬೆಕ್ಕಿನ ಮರಿ ಎಲ್ಲಾ ಹೋಗ್ಕೊಂಡ್ ಬುಟ್ಟ್ಯಾಗ ಮುಚ್ಚಿ ಈಗ ಅಕ್ಕಿಗಳು ಹಾಕ್ರಿ ಅನ್ನ. ಅದನ್ನ ನೋಡಿದ್ದ ಅವ ತನ್ನ ಮಕ್ಕಳ ಮದ್ವಿ ಮಾಡ್ಬೇಕಾದಾಗ ಏನ್ ಮಾಡಿದ ಅಂದ್ರ, ಇಲ್ಲ ಅವ ಏನ್ ಮಾಡಿದ್ದ, ಅವ್ ಬೆಕ್ಕಿನ ಮರಿನ ಒಂದ್ ಬುಟ್ಟ್ಯಾಗ ಇಟ್ಟು ಮುಚ್ಚಿ ಆಮ್ಯಾಗ ಅಕ್ಕಿಗಳ ಅಂತ ಹಾಕಂತ ಹೇಳಿದ್ದ. ಅದು ಏನೋ ಒಂದು ಪದ್ಧತಿನ ಇರ್ಬೇಕಂತ ತಿಳ್ಕೊಂಡು ಇವ್ ಮನೆ ಬೆಕ್ಕು ಹೊಡೆದಿಲ್ಲ, ನಾಯಿನೂ ಹೊಡೆದಿಲ್ಲ, ಬುಟ್ಟಿ ಮುಚ್ಚಾಕ ಏನಿಲ್ಲ, ಹೊರಗಡೆಯಿಂದ ಹೋಗಿ ಬೆಕ್ಕಿನ ಮರಿ ತೊಗೊಂಬಂದ್ ಬುಟ್ಟಿ ತೊಗೊಂಬಂದ್ ಮುಚ್ಚಿ ಆಮ್ಯಾಗ ಅಕ್ಕಿಗಳ ಹಾಕ್ರಿ ಅಂತ ಹೇಳಿದ್ ನಮ್ದು. ಹಿಂಗಾಗಿ ಈಗಿನ ಕಾಲದಾಗ ಆಚರಣೆಗಳು ಯಾಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದ್ರಾಗ ಏನ್ ಆಚರಣೆಗೆ ಅವಾಗ ಏನ್ ಅವಶ್ಯಕತೆ ಇತ್ತು ಮಾಡ್ತಿದ್ರಿ, ಈಗ ಅವಶ್ಯಕತೆ ಇಲ್ಲ ಅಂದ್ರೆ ಬಿಟ್ಬಿಡ್ರಿ, ಅವ್ನ ಯಾಕೆ ಮಾಡಕ್ ಹೋಗ್ತೀರಿ, ಬಿಟ್ಬಿಡ್ರಿ ಅನ್ನುವಂಥದ್ದು. ಕಾರ್ತಿಕ್ ಮಾಸದಾಗ ಅವಾಗಿನ ಕಾಲದಾಗ ಕೋಸ್ಟಲ್ ರೀಜನ್ ದಾಗ ಒಂದು ಹುಳ, ಹಕ್ಕಿ ಹುಳ ಅದು ಹಾರಾಡ್ತಿತ್ತು. ಅದು ಎಷ್ಟು ಹಾರಾಡ್ತಿತ್ತು ಅಂತಂದ್ರ ರಸ್ತೆ ಮ್ಯಾಗ ಅಡ್ಡಾಡಿಕ್ ಆಗ್ತಿರ್ಲಿಲ್ಲ ಜನರಿಗೆ, ಅಷ್ಟು ಪ್ರಮಾಣದಾಗ ಆ ಸೀಸನ್ ದಾಗ ಅಷ್ಟ ಹುಡ್ತದ ರೆಕ್ಕೆ ಹುಳ. ಆ ರೆಕ್ಕೆ ಹುಳವನ್ನ ಅದು ಬೆಂಕಿಗೆ ಅಥವಾ ದೀಪಕ್ಕೆ ಅಟ್ರಾಕ್ಷನ್ ಆಗತ್ತ. ಆ ರೋಡ್ ನಾಗಿನ ಹುಳಗಳೆಲ್ಲ ಬೆಂಕಿ ಕಡೆ ಹೋಗಿ ರೋಡ್ ನ ಅಡ್ಡಾಡಕ್ ಜಗ ಆಗ್ಲಿ ಅನ್ನುವಂತ ಉದ್ದೇಶದಿಂದ ಅವಾಗ ಇನ್ನು ಕಾರ್ತಿಕ್ ಹಚ್ಬೇಕು ಅಂದ್ರೆ ಎಣ್ಣೆ ಬಾಳ ಬೇಕು. ಈ ಹುಳನ ಅಟ್ರಾಕ್ಟ್ ಮಾಡಾಕ ಅವನು ಸಾಯ್ಸಾಕ ನೀವು ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಅಂದ್ರೆ ಯಾರು ಹಚ್ಚುದಿಲ್ಲ. ಅದನ್ನ ದೇವ್ರ ಹೆಸರಲ್ಲಿ ಹಚ್ಚಿರಿ, ಕಾರ್ತಿಕ್ ಮಾಸ ದೇವ್ರ ದೀಪ ಹಚ್ಚಿರ ನಿಮ್ಮ ಆಶೆಗಳು ಹಿಡಿಯತಾವ ಅಂತ ಹೇಳ್ತೇನೆ. ಅವಾಗ ಎಲ್ಲಾರು ಕಾರ್ತಿಕ್ ಹಚ್ಚಾಕತ್ತ. ನಾ ಅರ್ಧ ಕೆಜಿ ಹಚ್ಚಿರ 1 ಕೆಜಿ ಹಚ್ಚಿರ ಅಂತ ಇನ್ನೊಬ್ರು ಮೇಲ್ವಾರಿ ಅಂತ ಹೇಳ್ತಾರ. ನಾವ್ 2 ಕೆಜಿ ಎಣ್ಣೆ ರೀ, ಪ್ರತಿ ವರ್ಷ 2 ಕೆಜಿ ಎಣ್ಣೆ ತಂದು ನಾವು ಸಿದ್ಧಾರೂಢರಿಗೆ ಕಾರ್ತಿಕ್ ಮಾಸದಾಗ ನಾವು ದೀಪ ಹಚ್ತೇವೆ. ಅದನ್ನ ಹೆಮ್ಮೆಯಿಂದ ಹೇಳ್ಕೊಳಕತ್ತು. ಅವಾಗ ಅದು ಹುಳ ನಾಶ ಆತು, ರೋಡ್ ಅಲ್ಲ ಅಡ್ಡಾಡಕ್ ಜಗ ಸಿಗಾಗತ್ತು. ಹಿಂಗೆಲ್ಲಾ ಆಚರಣೆಗಳದಾವ. ಈಗ ಅವನ್ನ ಮಾಡೋದಂತ ಅವಶ್ಯಕತೆ ಇಲ್ಲ. ಕಾರ್ತಿಕ್ ಮಾಡ್ಬೇಕಂತ ಈಗ ನಿಜವಾದ ಕಾರ್ತಿಕ್ ಒಳಗೆ ಎಲ್ಲಿ ಅಜ್ಞಾನ ಐತಿ, ಎಲ್ಲಿ ಕತ್ಲೆ ಐತಿ ಅಲ್ಲಿ ಬೆಳಕು ಮಾಡ್ಕೊಡ್ರಿ. ಆ ಹೊರಗಿನ ಅವಶ್ಯಕತೆ ಇಲ್ಲ. ಈಗ ಅದು ಹುಳ ಕಮ್ಮಿ ಆಗೈತಿ. ಆದ್ರೂ ನೀವು ಆ ಸೀಸನ್ದಾಗ ನೋಡ್ರಿ, ಅದು ಹುಳ ಅಂತ ಬರ್ತದ, ರೆಕ್ಕೆ ಹುಳ ಅಂತ ಬರ್ತದ. ಆದ್ರೆ ರೋಡ್ ನಾಗ ಅಡ್ಡಾಡಷ್ಟು ರೋಡ್ ಬ್ಲಾಕ್ ಮಾಡುವಷ್ಟು ಈಗಿನ ಪ್ರಮಾಣದಾಗ ಅದು ಹುಟ್ಟಿಲ್ಲ. ಅದು ಸಂತತಿ ಬಹಳ ನಾಶ ಆಗ್ಯದ. ಆದ್ರೂ ಆ ರೆಕ್ಕೆ ಹುಳ ಆ ಸೀಸನ್ದಾಗ ಬರ್ತದ. ನೀವು ಈಗ ಕಾರ್ತಿಕ್ ಮಾಸ ಎಣ್ಣೆ ಹಚ್ಚೋದು ಅವಶ್ಯ ಇಲ್ಲ. ನಾ ಹೇಳ್ತೀನಿ ಈಗ ಅವಶ್ಯ ಇಲ್ಲ. ಈಗಿನ ಕಾಲದಾಗ ನೀವು ಲಕ್ಷ್ಮಿ ಅಂತ ತಿಳ್ಕೊಂಡು ಕಸ ಸಾಯಂಕಾಲ ಹೊರಟಿದ್ದಲ್ಲ, ಕಸ ಅಂದ್ರೆ ಲಕ್ಷ್ಮಿ ಅಂತ ಒಳಗೆ ತುಂಬಿರಿ. ಆ ದುಬೈ ಟ್ರಕ್ ನಾ ನೋಡ್ರಿ, ಏನಾರ ಬಂಗಾರ ಸಾಮಾನು ಅದಾವೆ ಹುಡ್ಕ್ಯಾಡ್ರಿ, ಇಲ್ಲ ಅಂದ್ರೆ ಕಸ ತಿಳ್ಕೊಂಡು ಚೆಕ್ ಏನೇನು ಸಮಸ್ಯೆ. ಇಷ್ಟು ಒಂದು ಆಚರಣೆ ಹಂಗ ನಡ್ಕೊಂಡು ಬಂದಿದ್ವಿ. ಅದನ್ನು ನಿಮ್ಮಲ್ಲಿ ಹಂಚಿಕೊಂಡು ಇವತ್ತಿನ ದಿವಸ ನಮ್ಮ ಪ್ರವಚನ 4ನೇ ಅಧ್ಯಾಯ 10ನೇ ಶ್ಲೋಕ 10ನೇ ಅಧ್ಯಾಯ 4ನೇ ಶ್ಲೋಕ ಏನ್ ಹೇಳ್ತದ ನೋಡೋಣ. ಈಗ ನಾವು ವಿವೇಕ ಅಥವಾ ಜ್ಞಾನದ ದೀಪ ಹಚ್ಕೊಳ್ಳೋದು, ಒಳಗೆ ಹಚ್ಕೊಳ್ಳೋದು. ಕಾರ್ತಿಕ ಎಲ್ಲಿ ಕತ್ಲೈತಿ ಅಲ್ಲಿ ದೀಪ ಹಚ್ಚ್ರಿ. ನಮ್ಮ ಸ್ವರೂಪದ ಅಜ್ಞಾನ ಐತಿ, ಸ್ವರೂಪದಾಗ ಹಚ್ಕೊಳ್ರಿ. ಇಲ್ಲಿ ನಮ್ಮ ಇವ್ರು ಏನ್ ಮಾಡ್ಯಾರ ಅಂದ್ರೆ 4 ಮತ್ತು 5ನೇ ಶ್ಲೋಕವನ್ನ ಕೂಡಿಸಿನ ಅದು ಓದಿರೇನ ಶ್ಲೋಕ ಇದು ಓದ್ಬೇಕ. 4ನೇ ಶ್ಲೋಕ, ಬುದ್ಧಿರ್ ಜ್ಞಾನ ಸಮೂಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಅಭಯಂ ಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವ ಭೂತಾನಂ ಮತ್ತ ಏವ ಪೃಥಕ್ ವಿದಾಹ. 4 ಮತ್ತು 5ನೇ ಶ್ಲೋಕ ಕೂಡೇನ ಇದರ ತಾತ್ಪರ್ಯ ಓದ್ಬೇಕು ಅನ್ನುವಂಥದ್ದು ಒಂದು ಪರಂಪರೆ ಒಳಗೆ ಮಾಡ್ಯಾರ. ಏನ್ ಹೇಳ್ತಾರಪ್ಪ ಇಲ್ಲಿ ಅಂದ್ರ, ಬುದ್ಧಿ ಜ್ಞಾನ ಮತ್ತು ಅಸಮೋಹ. ಬುದ್ಧಿರ್ ಜ್ಞಾನಂ ಅಸಮೋಹ, ಅಲ್ಲಿ ಅಸಮೋಹ ಐತಿ, ವಿಗ್ರಹ ಮಾಡಿದ್ರ ಬುದ್ಧಿ ಮತ್ತು ಜ್ಞಾನ ಮತ್ತು ಅಸಮೋಹ.
ಬುದ್ಧಿ ಅಂದ್ರೆ ಎಂತ ಬುದ್ಧಿ ಅಲ್ಲಿ ಕೊಟ್ಟಾರ ನೋಡ್ರಿ. ಸೂಕ್ಷ್ಮ ವಸ್ತುಗಳನ್ನು ಅರಿತುಕೊಳ್ಳುವ ಸಾಮರ್ಥ್ಯ. ಸ್ಥೂಲ ವಿಷಯ ಎಲ್ಲರಿಗೂ ತಿಳಿತಾವ, ಸೂಕ್ಷ್ಮ ವಿಷಯಗಳು ತಿಳಿಯೋದಿಲ್ಲ. ಸೂಕ್ಷ್ಮ ವಿಷಯ ತಿಳಿಯುವಂತ ಸಾಮರ್ಥ್ಯಕ್ಕೆ ಏನಂತಾರ? ಬುದ್ಧಿ. ಜ್ಞಾನ. ಜ್ಞಾನ ಅಂದ್ರೆ ಏನು? ಆತ್ಮನೇ ಮೊದಲಾದ ವಸ್ತುಗಳ ಅರಿವಿಗೆ ಇಲ್ಲಿ ಜ್ಞಾನ ಅನ್ಬೇಕು. ಈ ವಿಷಯ ವಸ್ತುಗಳು ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇದು ಜ್ಞಾನ. ಜ್ಞಾನ ಅಲ್ಲ ನಮ್ಮಲ್ಲಿ. ಈ ಜ್ಞಾನ ಅಂದ್ರೆ ಯಾವುದು ಅಂದ್ರೆ ಸೂಕ್ಷ್ಮವಾಗಿರುವಂತ ಆತ್ಮಜ್ಞಾನವನ್ನು ಹೊಂದುವುದೇ ಜ್ಞಾನ. ಎಲ್ಲಿ? ಈ ಪಾರಿಭಾಷಿಕವಾದ ವೇದಾಂತದಲ್ಲಿ. ಅಸಮೋಹ. ಅಸಮೋಹ ಅಂದ್ರೆ ತಿಳಿದುಕೊಳ್ಳಬೇಕಾದ ವಿಷಯದಲ್ಲಿ ವಿವೇಕ ಪೂರ್ವಕವಾಗಿ ವರ್ತಿಸುವುದು, ಪ್ರವರ್ತಿಸುವುದು. ಸಮೋಹ. ಸಮ್ಯಕ್ ಮೋಹ. ಮೋಹ ಅಂದ್ರೆ ಅದನ್ನ ಹೇಳಿದ್ದೆ ಹಿಂದ. ಮೋಹ ಅಂದ್ರೆ ತಪ್ಪು ತಿಳುವಳಿಕೆ. ಅಸಮೋಹ ಅಂದ್ರೆ ಸರಿಯಾದ ತಿಳುವಳಿಕೆ. ಯಾರ ಬಗ್ಗೆ? ನನ್ನ ಬಗ್ಗೆ, ಆತ್ಮನ ಬಗ್ಗೆ. ನಾನು ಅಂದ್ರೆ ಆತ್ಮ. ಆತ್ಮ ಅಂದ್ರೆ ನಾನು. ಪ್ರಥಮ ಪುರುಷ ಏಕವಚನ ನಾನು. ತೃತೀಯ ಪುರುಷ ಏಕವಚನ ಅಲ್ಲ. ಇಂಗ್ಲಿಷ್ ಗ್ರಾಮರ್ ಬರೋರಿಗೆ ಪ್ರಥಮ ಪುರುಷ ಏಕವಚನ ನಾನು, ಪ್ರಥಮ ಪುರುಷ ಬಹುವಚನ ನಾವು, ದ್ವಿತೀಯ ಪುರುಷ ಏಕವಚನ ನೀನು, ದ್ವಿತೀಯ ಪುರುಷ ಬಹುವಚನ ನೀವು, ತೃತೀಯ ಪುರುಷ ಏಕವಚನ ಅವನು, ಅವಳು, ಅದು, ಬಹುವಚನ ಅವು, ಅವರು. ಈಗ ಆತ್ಮ ಅಂದ್ರ ಪ್ರಥಮ ಪುರುಷ ಏಕವಚನ ತಗೋಬೇಕ್ರಿ. ಪರಮಾತ್ಮ ಅಂದ್ರ ನಾನೇ ಅನ್ನುವಂತ ಭಾವದಾಗ ತಗೋಬೇಕು ವೇದಾಂತಿಗಳು. ಈಗ 9ನೇ ಅಧ್ಯಾಯ ಮಾಡೇವಿ ಅಭ್ಯಾಸ ಅಂದ್ರೆ ಆತ್ಮ ಅಂದ್ರ ಅದು ನಾನು ಅನ್ನುವಂತ ತತ್ವವನ್ನು ಬಿಟ್ಟು ಈ ಬೇರೆ ಇಲ್ಲ. ಅಸಮೋಹ. ಅಸಮೋಹ ಅಂದ್ರ ನಾನೇ ಪರಮಾತ್ಮನಿದ್ದೇನೆ ಅನ್ನುವಂತ ಜ್ಞಾನ. ಅಜ್ಞಾನದ ತಪ್ಪು ತಿಳುವಳಿಕೆಯನ್ನ ಕಳೆದುಕೊಂಡಂತ ಸ್ಥಿತಿ. ಆ ತಪ್ಪು ತಿಳುವಳಿಕೆ ಇದ್ದಾಗ ನಾನು ಏನಂತ ತಿಳ್ಕೊಂಡೆ? ನನ್ನ ಬಗ್ಗೆ ಶರೀರ, ಮನಸ್ಸು, ಬುದ್ಧಿ, ಇವಕ್ಕೆಲ್ಲ ನಾನು ಅಂತ ತಿಳ್ಕೊಂಡಿವಿ. ಅದು ಭ್ರಮೆ, ಅದು ತಪ್ಪು ತಿಳುವಳಿಕೆ. ಸರಿಯಾದ ತಿಳುವಳಿಕೆ ಏನು? ಇವುಗಳಿಗೆ ಸಾಕ್ಷಿಯಾಗಿರುವಂತಹ ನಿರಾಕಾರ ನಿರ್ಗುಣ ಸ್ವರೂಪವೇ ನಾನು. ಅದಕ್ಕೇನಂತಾರ? ಅಸಮೋಹ. ನಾನು ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಕಳೆದುಕೊಂಡದ್ದು ಅಸಮೋಹ ಸ್ಥಿತಿ, ಜ್ಞಾನ ಸ್ಥಿತಿ. ಕ್ಷಮೆ. ಕ್ಷಮೆ ಅಂತಂದ್ರೆ ಮನೋವಿಕಾರಕ್ಕೆ ಕಾರಣವಿದ್ದರೂ ಕೂಡ ವಿಕಾರವನ್ನು ಹೊಂದದೇ ಇರುವುದು. ಮನಸ್ಸು ಸೀಮಿತ ಇರ್ತದೆ. ಯಾವಾಗಲೂ ಮನಸ್ಸು ಚಂಚಲ ಐತಲ್ಲ. ಯಾಕೆ ಚಂಚಲ ಅದ ಮನಸ್ಸು? ಮನಸ್ಸು ಏನಂದ ಕೂಡಿ ಆಗೈತ್ರಿ? ಪಂಚೀಕರಣ ಮಾಡಿದವ್ರು, ಅಭ್ಯಾಸ ಮಾಡಿದವ್ರು ಹೇಳ್ತೀರೇನು? ವಾಯು. ವಾಯು ಕೂಡ ಏನ್ ಕೊಡೈತಿ? ವಾಯುವಿನ ಅರ್ಧ ಭಾಗ ಮತ್ತ ಜಲ, ಭೂಮಿ ಎಲ್ಲಾ ತರದನು ಅರ್ಧ ಮಾಡ್ರಿ. ಎಲ್ಲಾ ಕೂಡಿ ಅರ್ಧ ರೀ. ಅದ ವಾಯು ತತ್ವ ವಾಯು ತತ್ವಿನ ಅರ್ಧ ಭಾಗ. ಉಳಿದ ಭೂತಗಳನ್ನ ವಾಯು ಬಿಟ್ಟು ಉಳಿದ ಭೂತಗಳ ಎರಡನೇ ಭಾಗ ಕೂಡಿ ಮನಸ್ಸಾಗಿದೆ. ಬರೋಬರಿ ನೀವು ಕರೆಕ್ಟ್, ನಿಜ. ಅದ್ರಾಗ ಹೆಚ್ಚಿನ ಭಾಗ 8ನೇ ಭಾಗ ವಾಯು ತತ್ವದಿಂದ ಇದೆ. ವಾಯು ಚಂಚಲ ಐತೋ ಅಚಂಚಲ ಐತಿ? ಚಂಚಲ ಐತಿ. ಚಂಚಲ ಅದ. ಮತ್ತೆ ಪ್ರಕೃತಿ ಚಂಚಲ ಇರೋದ್ರ ವಾಯು ಅದಕ್ಕೆ ಕಾರಣವಾದಂತ ವಾಯು ಚಂಚಲ ಇರೋದ್ರಿಂದ ಅದು ಕೂಡ ಸಹಜವಾಗಿ ಚಂಚಲನೇ ಇರ್ತದೆ. ಅದು ಚಂಚಲ ಇದ್ರೂ ಕೂಡ ಅದರ ಚಂಚಲತೆಯೊಂದಿಗೆ ಆತ್ಮ ಅನುಗುಣವಾಗಿ ಹೋಗಬಾರದು. ಅದು ಬೇರೆಯಾಗಿ ನಿಲ್ಲುವಂತ ಸಾಮರ್ಥ್ಯ ಏನದಲ್ಲ, ಆ ಸಾಮರ್ಥ್ಯ ಏನಂತಾರ? ಕ್ಷಮೆ. ಮನೋವಿಕಾರಕ್ಕೆ ಕಾರಣವಿದ್ದರೂ ಕೂಡ ವಿಕಾರವನ್ನು ಹೊಂದದೇ ಇರುವಂತ ಸ್ಥಿತಿ ಏನದ? ಕ್ಷಮೆ. ವಾಯು ತತ್ವದ ಅರ್ಧ ಭಾಗ ಆಕಾಶದ 1/8 ಭಾಗ ಕೂಡಿ ಮನಸ್ಸಾಗಿದೆ. ಅದು ಎಲ್ಲಾ ಭೂತಗಳ ಸತ್ತು ಉಳಿದಕ್ಕಾಗ ಆ ರೀತಿಯಿಂದ ಹೇಳಿದಾಗ ಅದಾಗ್ತದ. ಇಲ್ಲಿ ಮಾತ್ರ ಈ ಪಂಚೀಕರಣದ
ಮತ್ತ ಇದು ವಾಯುವಿನ ಅರ್ಧ ಭಾಗ, ಆಕಾಶದ 1/8 ಭಾಗನು ಅಂತ. ಅಲ್ಲಲ್ಲ 1/8 ಭಾಗ ತಗೊಂಡ್ರೆ ಉಳಿದ 4 ಬೂದಿಗಳು ತಗೋಬೇಕು. 1/8 ಭಾಗ ವಾಯುವಿಂದು, 1/8 ಭಾಗ ಆಕಾಶದ್ದು, 1/8 ಭಾಗ ಅಗ್ನಿದು, 1/8 ಜಲದ್ದು, 1/8 ಪೃಥ್ವಿದು ತಗೊಂಡಿದ್ದು. ಎಲ್ಲಾ ಭೂತಗಳು ತಗೋಬೇಕನ? ಸರಿ, ಓಕೆ ಓಕೆ. ಹಾ ನಿಜಗೊಂಡ್ರ ಇದ್ರಾಗ ಯಾವ್ದು ಜ್ಞಾನ ಯಾವ್ದಪ್ಪ ಪರಮಾರ್ಥ ಗೀತೆ ಒಳಗೆ ಬಂದದ. ಅದನ್ನ ಯಾರಾದ್ರೂ ಬಾಯ್ಪಾಟಿದ್ರೆ ಹೇಳ್ತೀರೇನು? ಇವ್ರು ಹೇಳ್ತಾರೆ ನೋಡ್ರಿ, ನಮ್ಮ ಗೌಡ್ರು. ಯಾವ್ದ್ರ ವಿಷಯ? ಮನಸ್ಸು ಏನೇನ ಯಾವ್ಯಾವ ಕೂಡಿ ಆಗಿ ಮನಸ್ಸಾಗಿತ್ತು ಅನ್ನೋದ್ ಬೇಕಾಯ್ತ್ರಿ ಸರ. ಸಿದ್ಧಾರೂಢ ಚರಿತ್ರೆಗಳಕ ಬಂದವ್ ಸರ. ಹೌನ್ರಿ. ಒಬ್ಬ ಪುರುಷನು ಬಂದು ಸಿದ್ಧರನ್ನು ಕುರಿತು, ಮನಸ್ಸು ಯಾವಾಗಲೂ ಬಹು ಚಂಚಲವಾಗಿರುತ್ತದೆ, ಇದರ ಕಾರಣವನ್ನು ಸವಿಸ್ತಾರವಾಗಿ ನಿರೂಪಿಸಬೇಕಂತ ಕೇಳದ ಕೂಡಲೇ ಸಿದ್ಧಾರೂಢರು ಹೇಳ್ತಾರ, ಪ್ರಥಮತಃ ವಾಯು ಮತ್ತು ಎರಡನೇದಾಗಿ ರಜೋಗುಣ, ಇವೆರಡೂ ಮನಸ್ಸಿನ ಚಂಚಲತ್ವಕ್ಕೆ ಕಾರಣವಾಗಿವೆ. ಯಾಕಪ್ಪ ಅಂತಂದ್ರ ವಾಯುವಿನ ಅರ್ಧ ಭಾಗದಿಂದ ಮನಸ್ಸು ಉತ್ಪನ್ನವಾಯಿತು, ಅದರಿಂದಲೇ ಮನಸ್ಸಿಗೆ ವಾಯುವಿನ ಸ್ವಭಾವವಾದ ಚಂಚಲತ್ವವು ಪ್ರಾಪ್ತವಾಯಿತು ಮತ್ತು ಅದು ಕ್ಷಣ ಹೊತ್ತು ತಡೆಯದೆ ವಿಷಯಗಳೊಳಗೆ ಅದು ಹರಿದಾಡುತ್ತಿರುವುದು. ರಜೋಗುಣದಿಂದ ಮನಸ್ಸಿನೊಳಗೆ ವಿಕಲ್ಪಗಳು ಉಂಟಾಗುತ್ತವೆ. ಇವು ಎರಡರ ಪೈಕಿ ಪ್ರಥಮ ವಿಪತ್ತನ್ನ ಪಾತಂಜಲಿ ಯುಗಕ್ಕನುಸಾರವಾಗಿ ಪ್ರಾಣಾಯಾಮ ಮಾಡಿ ಕಳ್ಕೊಳ್ಳಬೇಕು. ಇನ್ನು ಮನಸ್ಸಿನ ಅನಿರ್ಧಾರ ರೂಪ ವಿಕಲ್ಪ ದ್ವಾರ ಬಾಧೆ ಉಂಟಾಗುವ ಪಕ್ಷದಲ್ಲಿ ಅಂತ ಮನಸ್ಸನ್ನು ದೃಕ್ ಮತ್ತು ದೃಶ್ ವಿವೇಕದಿಂದ ಆವರಿಸಿಕೊಂಡು ಆತ್ಮಾನಾತ್ಮ ವಿಚಾರಕ್ಕೆ ಹಚ್ಚಬೇಕು. ಈ ರೀತಿಯಾಗಿ ಹೇಳ್ಯಾರ ಸರ್ ಅದ್ರಾಗ. ಆದ್ರೆ ಆ ವಿವೇಕವನ್ನು ಸದ್ಗುರುವಿನ ಬೋಧ ಮತ್ತು ತತ್ವ ಚಿಂತನೆಯಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂತ ಸಿದ್ಧಾರೂಢರು ಉತ್ತರ ಕೊಟ್ಟಿದ್ರಿ. ಬರೋಬರ್ ನಿಜ. ನೀವ್ ಹೇಳಿ ಕರೆ, ನೀವ್ ಹೇಳಿ ತಪ್ಪಿದ ಕರೆಕ್ಟ್ ಅದ. ವಿಚಾರ ಚಂದ್ರೋದಯ ಅಭ್ಯಾಸ ಮಾಡಿದವ್ರಿಗೆ ನಾವು ಪಂಚೀಕರಣ ಮಾಡ್ತೀವಿ. ಪಂಚೀಕರಣದಾಗ ಅದು ಏನೇನ್ ಕೂಡಿ ಆಗೈತೆ ಅನ್ನುವಂಥದ್ದು ಅದನ್ನ ಆ ಲೆಕ್ಕದಲ್ಲಿ ಸ್ವಲ್ಪ ಹೇಳ್ರಿ ಅಂತ ಹೇಳ್ತೀವಿ. ಇದೆಲ್ಲ ನೀವ್ ಹೇಳಿದ ತಪ್ಪೇನಲ್ಲ, ಕರೆಕ್ಟ್. ಅರ್ಧಾಂಶ ವಾಯುವಿಂದಾತು, ಅದು ಅರ್ಧಾಂಶ ಅಂತಂದ್ರೆ 8ನೇ ಭಾಗ ಆಯ್ತು. ಇನ್ನು 8ನೇ ಬೇಕ್ರಿ ಅದಕ್ಕೆ, ಬರೀ 2ನೇ ಕೂಡ್ಸಕ್ ಬರುದಿಲ್ಲ. ಅದನ್ನ ನೋಡಕತ್ತೀನಿ. ಅದಕ್ಕ ನಿಜಗುಂಡ್ರದು ಇದ್ರಾಗ ಹೇಳ್ಯಾರ, ಅದು ಏನೇನ್ ಕೂಡಿ ಮನಸ್ಸಾಗೈತೆ ಅನ್ನುವಂಥದ್ದು ಪರಮಾರ್ಥ ಗೀತೆ ಒಳಗೆ ಹೇಳ್ಯಾರ. ಆಕಾಶದ 4ನೇ ಭಾಗ, ವಾಯುವಿನ 12ನೇ ಭಾಗ ಕೂಡಿದ್ದೇವೆ. 12ನೇ ಭಾಗ ಕೂಡಿಸ್ಬಿಟ್ರೆ ಗೌಡ್ರ, 8ನೇ ಭಾಗ. 8ನೇ ಭಾಗ, ಉಳಿದ ಭೂತಗಳ 2ನೇ ಭಾಗ. ಹಿಂಗೈತದು. ನಾನು ನೆನಪಿಟ್ಕೊಂಡಿದ್ದು ಅದು ಶ್ಲೋಕ ನೆನಪಾಗ್ಬಾರ್ದು. ಅದನ್ನ ನಿಮಗೆ ನಾನು ನೋಡಿ ಹೇಳ್ತೇನೆ ನಾಳೆ. ನನಗೇನು ಆಯ್ತು. ಕರೆಕ್ಟ್ ಅದ ಶಬ್ದ ಸಿಗ್ಬೋದು, ಬೇರೆ ಎಲ್ಲ ಸಿಗಾಗತ್ತವು. ಕಾರಣವಾದದ್ದು ಆಕಾಶ ಇರೋದ್ರಿಂದ ಅದು ಚಂಚಲತೆ ಅದ. ಆ ಚಂಚಲ ಇದ್ದಂತ ಸಹಜವಾಗಿ ಚಂಚಲ ಇರುವಂತ ಮನಸ್ಸನ್ನ ನೀವು ಅದನ್ನ ನಿಯಂತ್ರಣ ಮಾಡ್ಕೊಂಡ್ರಿ, ಜ್ಞಾನದಿಂದ ನಿಯಂತ್ರಣ ಆಯ್ತು. ಅದನ್ನ ಕೆಲವೊಂದು ಪ್ರಾಣಾಯಾಮದಿಂದ ನಿಯಂತ್ರಣ ಆಗಿ ಜ್ಞಾನದಿಂದ ಏಕದಮ್ ನಿಯಂತ್ರಣ ಆಗ್ತದ ಅನ್ನುವಂತ ಮಾತನ್ನ ಅದ. ಅದಕ್ಕೆ ಅದನ್ನ ನಿಯಂತ್ರಣ ಮಾಡ್ಕೊಳ್ಬೇಕು. ಆ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಏನಂತಾರೆ, ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ಕ್ಷಮ.
ಅಂತ ಹೇಳಿ ಮನೋವಿಕಾರಕ್ಕೆ ಕಾರಣವಿದ್ದರೂ ಸಹ ವಿಕಾರವನ್ನು ಹೊಂದದೇ ಇರುವಂತಹದ್ದು ಏನದ ಕ್ಷಮೆ, ಸತ್ಯವನ್ನ ಮಾತಾಡೋದು. ಬಾಹ್ಯೇಂದ್ರಿಯ ನಿಗ್ರಹ ಕ್ಷಮ, ಅಂತರೇಂದ್ರಿಯ ನಿಗ್ರಹ ಶಮ, ಸುಖ ದುಃಖ ಉತ್ಪತ್ತಿ ವಿನಾಶ ಭಯ ಅಭಯ ಅಹಿಂಸೆ ಸಮಚಿತ್ತತೆ, ಪ್ರಾಣಿ ವರ್ಗವನ್ನೆಲ್ಲ ಸಮನಾಗಿ ನೋಡುವುದು, ತುಷ್ಟಿ ಸಂಪತ್ತು ತಪಸ್ಸು ದಾನ ಯಶಸ್ಸು ಅಂದ್ರೆ ಧರ್ಮ ನಿಮಿತ್ತದಿಂದ ಉಂಟಾದ ಕೀರ್ತಿಗೆ ಯಶಸ್ಸು ಉಂಟಾಗ, ಅಯಶಸ್ಸು ಅಧರ್ಮ ನಿಮಿತ್ತದಿಂದ ಉಂಟಾಗುವ ಅಪಕೀರ್ತಿಗೆ ಅಯಶಸ್ಸು. ಈ ನಾನಾ ವಿಧವಾದ ಭಾವನೆಗಳು ಪ್ರಾಣಿಗಳಿಗೆ ನನ್ನಿಂದಲೇ ಉಂಟಾಗುತ್ತವೆ ಅಂತ ಹೇಳ್ತಾನೆ ಭಗವಂತ. ಈ ನಾನಾ ವಿಧವಾದ ಭಾವನೆಗಳೇನವ ಪ್ರಾಣಿಗಳಿಗೆ ಅವುಗಳ ಕರ್ಮಕ್ಕೆ ಅನುಗುಣವಾಗಿ ಇವು ನನ್ನಿಂದಲೇ ಉಂಟಾಗುತ್ತವೆ ಅನ್ನುವಂತಹದ್ದು ಎಂದು ಭಗವಂತ ಹೇಳಾಗತ್ತಾನೆ. ಇವೆಲ್ಲ ಗುಣಗಳು ಯಾಕೆ ಬಂದವು? ಚೇತನ ಅನ್ನುವಂಥದ್ದು ಮೂಲಭೂತವಾಗಿ ಇದ್ದು ಬೇರೆ ಉಪಾಧಿಗಳಲ್ಲಿ ಬಂದಾಗ ಅವೆಲ್ಲ ಉತ್ಪತ್ತಿ ಆಕವು. ಇಷ್ಟು ತಿಳ್ಕೊಂಡ್ರೆ ಸಾಕು. ಮೇನ ಥಿಯರಿ ಅಂತ ನೋಡಿ. ಸೊ ವಿತ್ ದಿ ಥರ್ಡ್ ವರ್ಸ್ ಇಂಟ್ರೋಡಕ್ಟರಿ ಪಾರ್ಟ್ ಇಸ್ ಓವರ್. 3ನೇ ಶ್ಲೋಕಕ್ಕ ಭಗವಂತ ಏನ ಒಂದು ಹೇಳ್ಬೇಕಂತ ಮಾಡಿದ್ದ ಏನು? ಈ 10ನೇ ಯೋಗದ ವಿಭೂತಿಗಳನ್ನ ಯಾವ್ಯಾವ ವಿಭೂತಿ ಅದಾವಪ್ಪ ಭಗವಂತನು ಅನ್ನುವಂತ ಹೇಳುವಂತ ಮಾತನ್ನ ಹೇಳಿ. And in the introduction, Lord Krishna pointed out that the subject matter is ಈಶ್ವರ ಸ್ವರೂಪಂ. ಈಶ್ವರ ಸ್ವರೂಪ ಈ 10ನೇ ಅಧ್ಯಾಯದ ವಿಷಯ ಅದ. ಈಶ್ವರ ವಿಭೂತಿ, ಅವನ ಮಹಿಮೆ, ಆ ಪರಮಾತ್ಮನ ಮಹಿಮೆಯನ್ನ ಹೆಂಗ ನೋಡ್ಬೇಕಪ್ಪ? Now Krishna present the subject matter briefly in the following verses from verse number 4 up to verse number 11. 4, 5, 6, 7, 8, 9, 10, 11, 8 ಶ್ಲೋಕದಾಗ ಭಗವಂತ ಏನ್ ಹೇಳಬಹುದಂದ್ರ ಆ ಭಗವಂತನ ವಿಭೂತಿಗಳು ಮಹಿಮೆಯನ್ನು ಹೇಳಬಹುದು. ಈ ಪ್ರೆಸೆಂಟ್ ದ ಸಬ್ಜೆಕ್ಟ್ ಮ್ಯಾಟರ್ ಬ್ರೀಫ್ಲಿ, ಅದನ್ನು ವಿಸ್ತಾರವಾಗಿ ಹೇಳಿಲ್ಲ, ಸಂಕ್ಷಿಪ್ತವಾಗಿ ಹೇಳ. ಭಗವಂತನ ಮಹಿಮೆ ಹೇಳ್ಕೊಂತ ಹೋದ್ರೆ ಎಷ್ಟು ಚಾಪ್ಟರ್ ಬೇಕಾದಷ್ಟು ಚಾಪ್ಟರ್ ಹೇಳ್ಬಹುದು. ಅವ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ಯಾನ. ಫಾರ್ ಇಲಾಬರೇಷನ್ ಅಂಡ್ ಕೃಷ್ಣ ವಿಲ್ ಎಲಾಬರೇಟ್. ಆಮ್ಯಾಗ ಮುಂದ ಅರ್ಜುನ ಏನ್ ಮಾಡ್ತಾನ? ಈ ಒಬ್ಬ ಭಗವಂತನ ವಿಭೂತಿಗಳನ್ನ ಸ್ವಲ್ಪ ವಿವರಣೆ ಮಾಡಿ ಹೇಳಂದಾಗ ಮತ್ ಮುಂದ ವಿವರಣೆ ಮಾಡಿ ಹೇಳ್ತಾನ ಕೃಷ್ಣ ಭಗವಂತ ಅರ್ಜುನಿಗೆ ವಿವರಣೆ ಮಾಡಿ ಹೇಳವಲ್ಲ. So in this portion, Krishna points out that God alone has manifested in the form of entire universe. ನೋಡ್ರಿ, ಈ ಜಗತ್ತಿಗೆ ಉಪಾದಾನ ಕಾರಣ ಭಗವಂತ ಇರೋದ್ರಿಂದ ಈ ಜಗತ್ನಾಗ ಏನೇನು ತೋರ್ತೈತಿ ಅಷ್ಟು ಭಗವಂತನ ಅಂತ ತಿಳ್ಕೊಡ್ರಿ. ಘಟಕ್ಕೆ ಉಪಾದಾನ ಕಾರಣ ಮಣ್ಣದ ಅಂದ್ರ ಆ ಘಟವನ್ನು ಎಲ್ಲಿ ಮುಟ್ತೀರಿ? ಮಣ್ಣ ಐತಿ ನೋಡ್ರಿ. ಹಂಗ ಈ ಸ್ಥೂಲ ಪ್ರಪಂಚದಲ್ಲಿ ಏನೇನ್ ನೋಡ್ತೀರಿ ಎಲ್ಲ ಭಗವಂತನ ಅದಾನ ತಿಳ್ಕೊಡ್ರಿ. ಎಲ್ಲವೂ ಉಪಾದಾನ ಕಾರಣ ಅದ. God is a mixture of consciousness plus matter. ಭಗವಂತ ಚೇತನ ಮತ್ತು ಜಡತತ್ವದಿಂದ ಕೂಡಿಕೊಂಡದಾನ. ಯಾಕೆ ಚೇತನ ಕೂಡ ಜಡ ಕೂಡಿಸಿದ? ಸ್ವಲ್ಪ ವಿಚಾರ ಮಾಡ್ರಿ. ತಿಳಿಯದವರಿಗೆ ಉಪಾಧಿಯನ್ನು ಸೇರಿಸಿದಾಗ ತಿಳಿತದ. ಉಪಾಧಿಯನ್ನು ಸೇರಿಸಿದಾಗ ತಿಳಿತದ. ಬಂಗಾರದ ಆಭರಣ ಮಾಡ್ಬೇಕಾದ್ರೆ ಬಂಗಾರ ಕೂಡ ಸ್ವಲ್ಪ ಬೇರೆನ ಸಿಲ್ವರ್ ಟಿನ್ನು ಏನೋ ಮಿಕ್ಸ್ ಮಾಡ್ಬೇಕಾಗ್ತದ, ಅವಾಗ ಆಭರಣ ಆಗ್ತದೆ. ಪ್ಯೂರ್ ಬಂಗಾರದಿಂದ ಆಭರಣ ಮಾಡಕ್ ಬರೋದಿಲ್ಲ. ಪ್ಯೂರ್ ಬಂಗಾರ 24 ಕ್ಯಾರೆಟ್ ಬಂಗಾರದಿಂದ ಆಭರಣ ಮಾಡಕ್ ಬರೋದಿಲ್ರಿ. ಬಹಳ ಮೆತ್ತಗಿರ್ತದ ಅದು. ಅದ್ರಾಗ ಒಂದ್ ಸ್ವಲ್ಪ ಟಿನ್ನು ಸಿಲ್ವರ್ ಕಾಪರ್ ಇಂಥದನ್ನ ಮಿಕ್ಸ್ ಮಾಡಿದ್ರ ಅದು ಆಭರಣ ಆಗ್ತದೆ. ಒಂದ್ ಆಕಾರ ಧಾರಿಸ್ತಾ ಇರುತ್ತೆ. ಇವ್ರಿಗೆ ಆಕಾರ ಬೇಕಾಗೈತಿ. ಈಗ ಯಾರಿಗೆ? ಸಾಧಕರಿಗೆ ಒಂದ್ ಭಗವಂತನ ಆಕಾರ ಬೇಕಾಗೈತಿ ಅಂದಾಗ ಅಲ್ಲಿ ಜಡ ಮತ್ತು ಚೇತನವನ್ನ ಮಿಶ್ರ ಮಾಡ್ಬೇಕಾಗ್ತದೆ. ಜಡ ಮತ್ತು ಚೇತನವನ್ನ ಮಿಶ್ರ ಮಾಡ್ತಾರೆ. ವಿಭೂತಿ ಕಾಣಾಕತ್ತಾನೆ ನಿಮ್ಮ ಪುಣ್ಯಾತ್ಮ. ಮತ್ತೆ ವಿಭೂತಿ ಅಂದ್ರೆ ಕಣ್ಣಿಗೆ ಕಾಣಬೇಕಲ್ಲ. ಅವ್ರಿಗೆ ಕಣ್ಣಿಗೆ ಕಾಣಬೇಕಾದ್ರೆ ಅವ್ರು ಸ್ಥೂಲ್ ಇರ್ಬೇಕಾಗ್ತು. ಸ್ಥೂಲ್ ಇರ್ಬೇಕಂದ್ರೆ ಮಿಕ್ಸ್ ಮಾಡ್ಬೇಕಾಗ್ತು. ಪ್ಯೂರ್ ಆತ್ಮದಾಗ ಒಂದು ಮಾಯೆ ಅಥವಾ ಒಂದು ಪ್ರಕೃತಿ ಅಥವಾ ಒಂದೇನು ತಾಮ್ರ ಅನ್ನುವಂತ ಮೆಟ್ಲು ಹೆಂಗ್ ಸೇರಿಸ್ತೀವಿ ಬಂಗಾರದಾಗ, ಹಂಗ ಸೇರಿಸ್ಬೇಕಾಗ್ತು. ಉಪಾಧಿಯನ್ನು ಸೇರಿಸ್ಬೇಕಾಗ್ತು. ಉಪಾಧಿ ಸೇರಿಸಿದಾಗ ಎಲ್ಲವೂ ಕಣ್ಣಿಗೆ ಕಾಣಕ್ ಚಲೋ ಆಗ್ತಾವ. ಉಪಾಧಿ ಹೆಂಗದ? ಉಪೇ ಸಮೀಪೆ ಸ್ಥಿತ್ವ ಸ್ವೀಯಾನ್ ಧರ್ಮಾನ್ ಅನ್ಯತ್ರ ಆದದಾತಿಥಿ ಉಪಾಧಿ. ನೀನ್ ಹೇಳಿವೆ ಡೆಪರೇಷನ್. ಇದು ಈ ಕ್ಲಾಸ್ ಆಗಲ್ಲ, ನಿನ್ನೆ ಮೊನ್ನೆ
ಅನುಭವ ಸಾರದ ಸಾಹಿತ್ಯ ಕ್ಲಾಸ್ನಾಗ ಹೇಳಿದ್ವಿ. ಯಾವಾಗ ಉಪಾಧಿ ಸೇರ್ತದ ಆತ್ಮನಲ್ಲಿ ಅವಾಗ ಸ್ಥೂಲತ್ವ ಪ್ರಾರಂಭ ಆಗ್ತದ. ಇಷ್ಟು ಲಕ್ಷಣ ಇಟ್ಕೊಂಡಿರ್ತಾರೆ. ಉಪಾಧಿ ಯಾವಾಗ ಫಿಕ್ಸ್ ಆತು ಅವಾಗ ಅದ ಕಣ್ಣಿಗೆ ಕಾಣಕ್ ಚಾಲು ಆಗ್ತದ. ಈಗ ಭಗವಂತನ ಮಹಿಮೆ ಹುಡುಕಾಗತ್ತಾನಂದ್ರ ನೀವು ಉಪಾಧಿ ಸಹಿತವಾಗಿ ಹೇಳ್ಬೇಕು. ಈಗ ಸಬ್ಜೆಕ್ಟ್ ಮ್ಯಾಟರ್ ಬ್ರೀಫ್ಲಿ. ಕಾನ್ಸಿಯಸ್ನೆಸ್ ಪ್ಲಸ್ ಮ್ಯಾಟರ್ ಈಸ್ ಗಾಡ್. ಈಗೇನಂತಾರವ ಕೇವಲ ಅರಿವು ಅಲ್ಲ, ಅರಿವು ಕೂಡ ಕೆಲವೊಂದು ಪ್ರಕೃತಿ ಧರ್ಮವನ್ನು ಸೇರಿಸಬೇಕು. The universe is a mixture of consciousness plus matter. ಈ ಜಗತ್ತಾಗ ಏನದ ಆತ್ಮತತ್ವ, ಕಣ್ಣಿಗೆ ಕಾಣದ ಆತ್ಮತತ್ವನು ಅದ, ಕಣ್ಣಿಗೆ ಕಾಣವಾದಂತ ಜಡ ಪದಾರ್ಥ ಮಾಯಾನು ಐತಿ, ಪ್ರಕೃತಿ ಐತಿ. ಎರಡೂ ಕೂಡ್ಕೊಂಡ ಈ ಸ್ಥೂಲ ರೂಪ ಜಗತ್ತಾಗ್ಯದ. Lord alone is magnified himself, elaborated himself in the form of dealing this universe. ಆ ಭಗವಂತ ತತ್ವನ ಈಗ ಜಗತ್ತಾಗ್ಯದ. ಅದೇ ಈ ಜಗತ್ತನ ಭಗವಂತನ ವಿರಾಟ್ ರೂಪ. ನೋಡ್ರಿ, ನೀವು ಕಲ್ಪನಾ ಮಾಡ್ರಿ, ವಿರಾಟ್ ರೂಪ ಭಗವಂತಂದು ತೋರಿಸ್ತೀನಿ. ಸೂರ್ಯನ ಒಂದ್ ಕಣ್ಣು ಮಾಡ್ರಿ ಬಲಗಣ್ಣು, ಚಂದ್ರ ಒಂದ್ ಎಡಗಣ್ಣು. ಈ ಪರ್ವತ, ನದಿ, ಏನ ಇವೆಲ್ಲ ನಗರಗಳು, ಏನ್ ಪ್ರದೇಶದ, ಭೂಪ್ರದೇಶ, ಜಲಪ್ರದೇಶ, ಹಿಮಾಲಯ ಪ್ರದೇಶ ಏನದಾವ, ಇವಷ್ಟು ಪರಮಾತ್ಮನ ಶರೀರ ಅಂತ ತಿಳ್ಕೊಂಡ್ಬಿಡ್ರಿ. ಅವ ಎರಡು ಕಣ್ಣು, ಸೂರ್ಯ ಚಂದ್ರಾದಿಗಳು ಕಣ್ಣು, ಇದೆಲ್ಲ ಸ್ಥೂಲವಾದಂತ ಒಂದು ಶರೀರ ಅಂತ ತಿಳ್ಕೊಂಡ್ಬಿಡ್ರಿ. ಇದು ಭಗವಂತನ ವಿರಾಟ್ ರೂಪ. ಭಗವಂತನ ಯಾರು ನೋಡಿಲ್ಲ, ಇದ ವಿರಾಟ್ ರೂಪ ನೋಡ್ರಿ, ಭಗವಂತನ ವಿರಾಟ್ ರೂಪ. ನಿಮಗ ಸಚ್ಚಿದಾನಂದ ರೂಪ ತಿಳ್ಕೊಳಕ್ ಆಗಿಲ್ಲ ಅಂದ್ರ ಈ ವಿರಾಟ್ ರೂಪವೇ ಭಗವಂತ ಅಂತ ತಿಳ್ಕೊಳ್ರಿ, ತಪ್ಪೇನಿಲ್ಲ. ಅಪ್ಪರಿ ಇನ್ನೊಂದು ಮುಂದೆ ಹೇಳ್ತಾರ್ರಿ ಹಂಗೆ, ಎಲ್ಲಾರು ಕೈಗಳನ್ನೇ ಅವನ್ ಕೈ ರೀ, ಎಲ್ಲಾರ ಬುದ್ಧಿನೇ ಅವನ್ ಬುದ್ಧಿ ಅಂತ ಹಿಂಗೆ. ಅದೇ ಈಗ ನಮ್ಮಲ್ಲಿ 800 ಕೋಟಿ ಜನಸಂಖ್ಯೆ ಅದ. ಕೈ ಎಷ್ಟಾದವು? 1600 ಕೋಟಿ ಕೈಗಳು. 800 ಕೋಟಿ ಅದ ಜನಸಂಖ್ಯೆ ವಿಶ್ವದ್ದು. ಭಾರತದ 150 ಕೋಟಿ ಹಿಡ್ಕೊಡಿ. ವಿಶ್ವ ಜನಸಂಖ್ಯೆ ಎಷ್ಟದ? 800 ಕೋಟಿ ಅದ. 800 ಕೋಟಿಗೆ 1600 ಕೋಟಿ ಕೈಗಳು ಏನದಾವ? ಅವು ಎಲ್ಲವೂ ಭಗವಂತನ ಕೈಗಳು. 1600 ಕಾಲು ಎಲ್ಲವೂ ಭಗವಂತನ ಕಾಲುಗಳು. ಆ ಒಂದು ಆಕೃತಿ ನೀವು ಎದುರಿಸಿ ನೋಡ್ರಿ, ಅದೇ ಭಗವಂತ. ಸಮಷ್ಟಿ, put together, everything put together is ಸಮಷ್ಟಿ is God. The individual put together is ಜೀವ. ಒಂದು ಎರಡು ಶರೀರ, ಎರಡು ಕಾಲು, ಎರಡು ಕೈ ಇದ್ದಂತ ಒಂದು ತೆರೆ ಇದ್ದಂತ ಆ ಶರೀರ ಐತಲ್ಲ, ಆ ಶರೀರಕ್ಕೆ ವ್ಯಷ್ಟಿ ಅಂತ ತಿಳ್ಕೊಳ್ರಿ. ಎಲ್ಲ ಶರೀರವನ್ನ ಕೂಡಿಸಿದ ಏನೈತಲ್ಲ ಅದು ಸಮಷ್ಟಿ, ಅದಕ್ಕೆ ಈಶ್ವರ ಅಂತ ತಿಳ್ಕೊಳ್ರಿ. ಇದು ಸ್ಥೂಲ ಬುದ್ಧಿಯವರಿಗೆ. ಕೆಳಗಿನಿಂದ ಮ್ಯಾಗ ಹೊಂಟಾರ. ಈ ಕೆಳಗಿನಿಂದ ಮ್ಯಾಗ ಹೊಂಟಾರ ಅಂದ್ರ ಎಲ್ಲರೂ ಹೇಳ್ಕೊಂಡು ಹೋಗುದು. ಭವರೋಗದಿಂದ ಬಳಲುತ್ತಿರುವಂತಹ ಎಲ್ಲ ಅಧಿಕಾರಿಗಳನ್ನ ಈ ಒಂದು ದೊಡ್ಡ ಡೋಳಿಯಾಗ ಕುಂಡಿಸ್ಬಿಡು. ವಿಚಾರ ಸಾಗರ ಗ್ರಂಥದ ಮ್ಯಾಗ ಅಪ್ಪವ್ರು ಕವರ್ ಹಾಕ್ಯಾರ ನೋಡ್ರಿ. ಕರ್ಮ ಅನ್ನುವಂತ ಡೋಳಿ ಒಳಗ ಬಹಳ ಮಂದಿ ಕುಂತಾರ. ಉಪಾಸನ ಅನ್ನುವಂತ ಡೋಳಿ ಒಳಗ ಅದಕ್ಕಿಂತ ಕಡಿಮೆ ಮಂದಿ ಕುಂತಾರ. ಜ್ಞಾನ ಅನ್ನುವಂತ ಡೋಳಿ ಒಳಗ ಇನ್ನೂ ಕಡಿಮೆ ಕುಂತಾರ. ಇದು ದೊಡ್ಡ ಹಡಗಿದು, ಎಲ್ಲರನ್ನು ಕರ್ಕೊಂಡು ಹೋಗುವ ಹಡಗಿದು. ಎಲ್ಲಿಂದ? ಭವ ಅನ್ನುವಂತ ರೋಗದಿಂದ ದಾಟಿಸುವಂತ, ಸಂಸಾರವನ್ನು ದಾಟಿಸ್ಲಿಕ್ಕೆ ಇದು ದೊಡ್ಡ ಹಡಗ. ಎಲ್ಲರೂ ಕುಟ್ಟಿರ್ಬೋದು ಇದ್ರಾಗ. ಗುರುದಕ್ಷಿಣೆ ಕೊಡುವಂಗ್ಲೇಲಿ ಇಲ್ಲಿ ಎಲ್ಲರೂ ಅಲೌಡ್. ಯಾವ ವಿವೇಕ ಬೇಡ, ವೈರಾಗ್ಯ ಬೇಡ, ಶಮಾಧಮಾದಿ ಶಾಸ್ತ್ರ ಸಂಪತ್ತಿ ಬೇಡ, ಮುಮುಕ್ಷತ್ವ ಬೇಡ, ಎಲ್ಲರೂ ಕುಟ್ಟಿರ್ಬೋದು ಈ ಹಡಗದಾಗ. ಎಲ್ಲರೂ ಭಗವಂತನ ಸ್ವರೂಪ ತೋರಿಸಿದ. ವಿರಾಟ್ ರೂಪ ಐತಲ್ಲಪ್ಪ, ಅದೇ ನನ್ನ ರೂಪ. ಈ ಜಗತ್ತೇನದ? ಭಗವಂತನ ಶರೀರ. ಎಷ್ಟು ಜನ ಅದರನ್ನ ಅವರೆಲ್ಲ ಕೈಗಳು ಕೂಡಿಸಿದ್ರು ನನ್ನ ಕೈ, ಅವರ ಎಲ್ಲ ಕಾಲುಗಳು ಕೂಡಿಸಿದ್ರು ನನ್ನ ಕಾಲು, ಅವರುಗಳ ಎಲ್ಲ ತಲೆಯನ್ನು ಕೂಡಿಸಿದ್ರ ನನ್ನ ಬುದ್ಧಿ. ಆ ಸಮಷ್ಟಿ ಬುದ್ಧಿಗೆ ಏನಂತೀವಿ? ಮಾಯೆ. ಅಥವಾ ಸಮಷ್ಟಿ ಮನಸ್ಸಿಗೆ ಏನಂತೀವಿ? ಮಾಯೆ. ಸಮಷ್ಟಿ ಬುದ್ಧಿಗೆ ಏನಂತೀವಿ? ಹಿರಣ್ಯ ಗರ್ಭ.
ವ್ಯಷ್ಟಿ ಸಮಷ್ಟಿ ಜ್ಞಾನವನ್ನು ಮಾಡ್ಕೊಂಡ್ಬಿಟ್ರೆ ಬಹಳ ಚಂದ ತಿಳಿತು. ನೋಡ್ರಿ, ಈಗ ಯಾರು ದೇವರನ್ನು ನೋಡ್ಲಿಲ್ಲ ಅಂದಾಗ ಬರೋದಿಲ್ಲ ನೀವು. ದೇವರ ನೋಡಿಲ್ಲ ಅಂದ್ರೆ ನೋಡಿವೇ ಅನ್ನಬೇಕಾಗ್ತದೆ. ಈಗ ನೋಡಿ ಎಲ್ಲರೂ ಕರ್ಕೊಂಡು ಹೋಗುವಂತ ಹಾಳಾಗಿದ್ದು ಕರ್ಮ ಅನ್ನುವಂತ ನೋಡಿ ಇದು. ಫಾರ್ ದ ಸೇಕ್ ಆಫ್ ಕನ್ವೀನಿಯನ್ಸ್ ದ ವರ್ಲ್ಡ್ ಇಸ್ ಡಿವೈಡೆಡ್ ಇಂಟು ಟೂ. ನಮ್ಮ ಅನುಕೂಲಕ್ಕಾಗಿ ಈ ಜಗತ್ತನ್ನ ಎರಡು ಭಾಗ ಮಾಡೋಣ ಅಂತಾರ ಭಗವಂತ. ಎರಡು ಭಾಗ ಮಾಡೋಣ ನಮ್ಮ ಅನುಕೂಲಕ್ಕ. ಅದು ಐತೆ ಇಲ್ಲ ಬೇಕಾಗಿಲ್ಲ, ನಮಗ್ ತಿಳ್ಕೊಳಕಪ್ಪ. ಒನ್ ಈಸ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಆಫ್ ದಿ ಆಬ್ಜೆಕ್ಟ್ಸ್, ಬಾಹ್ಯ ಪ್ರಪಂಚ, ಅಂಡ್ ದಿ ಇಂಟರ್ನಲ್ ವರ್ಲ್ಡ್ ಆಫ್ ದಿ ಥಾಟ್ಸ್, ಅಂತರಂಗ ಪ್ರಪಂಚ. ಒಂದು ಹೊರಗಿನ ಪ್ರಪಂಚ ಕಣ್ಣಿಗೆ ಕಾಣ್ತತಿ, ಹೊರಗದ. ಅದಕ್ಕೆ ಏನಂತಾರ? ಒಂದು ಹೊರಗಿನ ಪ್ರಪಂಚ. ಅದಕ್ಕೆ ಏನಂತಾರ? ಬಾಹ್ಯ ಪ್ರಪಂಚ. ಸಂಸ್ಕೃತದಾಗ ಬಾಹ್ಯ ಪ್ರಪಂಚ. ಇನ್ನೊಂದ್ ಏನದ? ಒಳಗದ. ಎಲ್ಲಿ? ನಮ್ಮ ಮನಸ್ಸಿನಾಗದ. ಯಾವ ರೂಪದಾಗದ? ವಿಚಾರಗಳ ರೂಪದಾಗದ. ಇಂಟರ್ನಲ್ ವರ್ಲ್ಡ್ ಆಫ್ ಥಾಟ್ಸ್. ಅದಕ್ಕೆ ಏನ್ ಅನ್ಬೇಕು? ಅಂತರ ಪ್ರಪಂಚ. ಎರಡು ಪ್ರಪಂಚ ಅದಾವು. ನಾವ್ ಹಿಂಗ್ ತಿಳ್ಕೊಳಕ್ ಹೊಡೆದೇವೆ, ಇದಕ್ ಒಂದದ. ಅಂಡ್ ಕೃಷ್ಣ ಸೇಸ್ ಇಂಟರ್ನಲ್ ವರ್ಲ್ಡ್ ಈಸ್ ಆಲ್ಸೋ ಬಾರ್ನ್ ಔಟ್ ಆಫ್ ಮೀ ಓನ್ಲಿ ಅಂತಾರ ಭಗವಂತ. ಈ ಹೊರಗಿನ ವಿರಾಟ್ ರೂಪನ ಅದನ್ನ ನನ್ನ ಸ್ವರೂಪ ಅಂತ ತಿಳ್ಕೊಬೇಡ. ಒಳಗ ಕಲ್ಪನಾ ಲೋಕ ಐತಲ್ಲ, ಆ ಕಲ್ಪನಾದಾಗಿದ್ದಂತ ಲೋಕವು ಕೂಡ ನಾನೇ ಆಗಿದ್ದೇನೆ. ಸೂಕ್ಷ್ಮ ಪ್ರಪಂಚಕ್ಕೆ ಬಂದ. ಈಗ ಸ್ಥೂಲ ಪ್ರಪಂಚಕ್ಕೆ ನಾನು ಅಂದವ, ಈಗ ಸೂಕ್ಷ್ಮ ಪ್ರಪಂಚಕ್ಕೆ ಬಂದ. ಸ್ಥೂಲ ಪ್ರಪಂಚ ನಾ ಅಂದವಾಗ ವಿರಾಟ್ ಅನ್ಬೇಕು, ಸೂಕ್ಷ್ಮ ಪ್ರಪಂಚವೇ ನಾನು ಅನ್ನುವಾಗ ಹಿರಣ್ಯ ಗರ್ಭ ಅನ್ಬೇಕು. ಇಷ್ಟ ಫರಕ್ ತಿಳ್ಕೊಡ್ರಿ. ಹಿರಣ್ಯ ಗರ್ಭ ಅಂದ್ರೆ ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ. The external world is also born out of me alone, which means see God. You need not look at a special direction. If you open the eyes, Bhagavan is there. ನೋಡ್ರಿ, ಭಗವಂತ ಅನ್ನೋದ್ಮೇಲೆ ನೀವು ಆ ಕಡೆ ಈ ಕಡೆ ನೋಡುವಂಗಿಲ್ಲ, ಎಲ್ಲ ಕಡೆನೂ ಅದಾನ. ಜಗತ್ತು ಹೊರಗೂ ಐತಿ, ಒಳಗೂ ಐತಿ. ಒಳಗ್ ನೋಡ್ತೀರಾ, ಹಿರಣ್ಯ ಗರ್ಭ ರೂಪದಾಗ ಐತಿ, ನಮ್ಮ ವಿಚಾರಗಳ ರೂಪದಲ್ಲಿ. ಹೊರ ನೋಡಿದ್ರ ಬಾಹ್ಯ ಪ್ರಪಂಚ ರೂಪದಲ್ಲಿ ಹೊರಗದ ಭಗವಂತನ ಸ್ವರೂಪ ಐತಿ. If you open your eyes, ಭಗವಾನ್. If you close your eyes, ಭಗವಾನ್. ಕಣ್ಣು ಮುಚ್ಚಿದ್ರಿ ಹಿರಣ್ಯ ಗರ್ಭ, ಕಣ್ ತೆಗದ್ರಿ ವಿರಾಟ್. ಎಲ್ಲಿ ಹೋದ್ರು ನಿಮ್ ಭಗವಂತ ದರ್ಶನ ಅದ. ನೋಡ್ರಿ ಹೆಂಗ ಬುದ್ಧಿಯನ್ನ ಸೂಕ್ಷ್ಮ ಮಾಡಾಕತ್ತಾರ ನೋಡ್ರಿ. God is everywhere. ಆದ್ದರಿಂದ ಭಗವಂತ ಎಲ್ಲ ಕಡೆ ಅದಾನ. ಅಗದಿ ಏನ್ ತಳ ಹೇಳೋದು ಬಂದ್ ಹೇಳಾಕತ್ತಾನ ಭಗವಂತ. ಎಕ್ಸಾಮ್ ತಳ ಹೇಳ್ತಾನ, ನನ್ನೆತ್ತಕ್ ಬಂದ ಈ ತಿಳ್ಸಾಕತ್ತಾನ ಭಗವಂತ. ಯಾರಿಗಾದ್ರೂ ತಿಳಿಬಹುದು. ಫಸ್ಟ್ ಅಂತರ ಪ್ರಪಂಚ ಈ ಜನರೇಟೆಡ್. ಮೊದಲ ಒಳಗಿನ ಪ್ರಪಂಚ ಹೆಂಗೈತೆ ಅನ್ನೋದು ಹೇಳ್ತಾನ ಕೇಳಿ. ವಾಟ್ ಈಸ್ ದೇರ್ ಇನ್ಸೈಡ್? ಒಳಗಿನ ಪ್ರಪಂಚ ಹೆಂಗದಪ್ಪ? ವೆರೈಟೀಸ್ ಆಫ್ ಥಾಟ್ಸ್. ಆ ಮನಸ್ಸಿನಾಗ ಹಲವಾರು ವಿಚಾರಗಳದಾವ. We have got any number of thoughts. ಅಂದ್ರೆ ನಮ್ಮ ವಿಚಾರಗಳ ಒಂದಾದ ನಂತರ ಒಂದು ಸರಪಳಿ, ವಿಚಾರ ಸರಪಳಿ ಮನಸ್ಸಿನಾಗ. ಕೃಷ್ಣಾಗಿ ಲಿಸ್ಟ್ ಬುದ್ಧಿ ಒಂದು ಲಿಸ್ಟ್ ಕೊಡ್ತಾರ ನೋಡ್ರಿ, ಏನದಾವಪ್ಪ ವಿಚಾರಗಳು ಅನ್ನುವಂಥದ್ದು. ಬುದ್ಧಿ. ಸೊ ದಿಸ್ ಇಸ್ ದ ಲಿಸ್ಟ್ ಆಫ್ ದಿ ಇಂಟರ್ ಇನ್ಸ್ಟ್ರೂಮೆಂಟ್. ಬುದ್ಧಿ ಈಸ್ ಇಂಟೆಲಿಜೆನ್ಸ್. ಒಳಗೇನೈತಿ? ಬುದ್ಧಿ ಐತಿ. ಸೊ ವಿ ಹ್ಯಾವ್ ಇಂಟೆಲಿಜೆನ್ಸ್. ಐ ಹೋಪ್ ಬುದ್ಧಿ ಐತೇನ್ರಿ? ಐತಿ ಅಂತ ತಿಳ್ಕೊಳ್ಳೇನಿ ಅಂತಾರ ಅಪ್ಪೋರು. ಮತ್ ನೀವ್ ಐತಿ ಅಂದ್ರೆ ಮುಂದ್ ಹೋಗ್ತೇನಿ ಅಂತ ನಾ ಅಂತೇನೆ. ಏನೈತಿ ಬುದ್ಧಿ? ಐತ್ರಿಪ್ಪ, ಐತೆ. ಐ ಹೋಪ್ ಅಟ್ ಲೀಸ್ಟ್ ಸಮ್ ಬುದ್ಧಿ ಇದೆ. ಸ್ವಲ್ಪ ಬುದ್ಧಿ ಐತಿಲ್ಲೋ? ಬುದ್ಧಿ ಅಂದ್ರೆ ಏನ್ರಿ? ನಿರ್ಣಯ ಮಾಡುವಂತ ಶಕ್ತಿ. ಮನಸ್ಸು ಚಂಚಲ ಮಾಡ್ತೈತೆ, ಅದನ್ನ ಮಾಡ್ಲೋ ಇದನ್ನ ಮಾಡ್ಲೋ, ಹಂಗ್ ಮಾಡ್ಲೋ ಹಿಂಗ್ ಮಾಡ್ಲೋ. ಅವಾಗ ಒಂದು ನಿರ್ಣಯ ತಗೊಂಡ್ರೆ ಇಲ್ಲ ಅದು ಮಾಡೋದ್ ಬೇಡ, ಇದನ್ನ ಮಾಡೋಣ ಅಂತ ನಿರ್ಣಯ ಮಾಡ್ತೀವಲ್ಲ, ಅದೇ ಬುದ್ಧಿ. ಐತೆ ಬುದ್ಧಿ? ಐತ್ರಿ, ಇಲ್ಲ ಸ್ವಲ್ಪ ಐತ್ರಿ ಬುದ್ಧಿ. ಅಂತ ಬಹಳ ಬುದ್ಧಿ ಇಲ್ಲ, ಆದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ, ವ್ಯವಹಾರಕ್ ಮಟ್ಟಿಗೆ ಬುದ್ಧಿ ಅದ. ಇಫ್ ನಾಟ್ ಮಚ್ ಬುದ್ಧಿ, ಇಂಟೆಲಿಜೆನ್ಸ್, ಜ್ಞಾನಂ, ನಾಲೆಜ್,
ಅಸಮೂಢ ಮೀನ್ಸ್ ಕ್ಲಿಯರ್ಲಿ ಕ್ಲಿಯರಿಟಿ ಆಫ್ ಥಿಂಕಿಂಗ್. ಅಸಮೂಢ ಅಂದ್ರೆ ಸಾರ ವಿಚಾರ ಮಾಡುವ ಶಕ್ತಿ ನನಗೆ ಅದರಿ. ನೋ ಡೆಲಿವಿಷನ್, ನನಗೆ ಮೋಹ ಅನ್ನೋದಿಲ್ಲ, ತಪ್ಪು ತಿಳುವಳಿಕೆ ಅನ್ನೋದಿಲ್ಲ. ಸಮೋಹ ಮೀನ್ಸ್ ಡೆಲಿವಿಷನ್, ಅಸಮೋಹ ಮೀನ್ಸ್ ನಾನ್ ಡೆಲಿವಿಷನ್. ಸಮೂಹ ಅಂದ್ರೆ ತಪ್ಪು ತಿಳುವಳಿಕೆ, ಅಸಮೋಹ ಅಂದ್ರೆ ತಪ್ಪು ತಿಳುವಳಿಕೆ ಇಲ್ಲದೆ ಇರುವುದು ಅಂದ್ರೆ ಸರಿಯಾದ ಜ್ಞಾನ. ಮೀನ್ಸ್ ಕ್ಲಾರಿಟಿ ಆಫ್ ಥಿಂಕಿಂಗ್ ಅಂದ್ರೆ ಏನರ್ಥ? ನಾ ವಿಚಾರ ಮಾಡೋದ್ರಲ್ಲಿ ಕ್ಲಾರಿಟಿ ಅಂದ್ರೆ ಏನು? ಸ್ವಚ್ಛವಾಗಿ ಯಾವ ದೋಷ ಇಲ್ದಂಗೆ ವಿಚಾರ ಮಾಡೋದು, ಯಾವ ಅಪಾರ್ಥತೆ ಇಲ್ದಂಗೆ ವಿಚಾರ ಮಾಡೋದು. ದೊಡ್ಡಪ್ಪರ ಮ್ಯೂಟ್ ಮಾಡ್ಕೊಳ್ರಿ. ದೆನ್ ಕ್ಷಮ, ಇವೆಲ್ಲ ಡೆಫಿನೇಷನ್ಸ್ ಯಥಾರ್ಥವಾದ ಅರ್ಥ ಬರಬೇಕು. ಕ್ಷಮ ಅನ್ನೋದಕ್ಕೆ ಎಲ್ಲಿ ಹೋಗ್ಬೇಕು, ನಾವು ಅರ್ಥ ಏನ್ ತಿಳ್ಕೋಬೇಕು, ಆ ಅರ್ಥವನ್ನ ಪರಂಪರೆ ಒಳಗೆ ಏನ್ ಮಾಡ್ಯಾರ ಅದ ಶಬ್ದಕ್ಕೆ ಅದ ಅರ್ಥವನ್ನ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಬಹಳ ಪ್ರಾಮುಖ್ಯದ. ಕ್ಷಮ ಅಂದ್ರೆ ಏನು? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕ್ಷಮ ಮೀನ್ಸ್ ಪೇಷನ್ಸ್, ಸತ್ಯಂ, ಟ್ರೂತ್ಫುಲ್ನೆಸ್. ಕ್ಷಮ ಅಂದ್ರೆ ಸಮಾಧಾನದಿಂದಿರು. ಜಗತ್ತು ಅಲ್ಲೋಲು ಕಲ್ಲಲ್ಲ ಆದ್ರೂ ನಾ ಸಮಾಧಾನದಿಂದಿರ್ಬೇಕು. ಯಾಕ? ನಾ ಏನು ಅಂತ ಎಪ್ರ ಕೆಲಸ ಮಾಡಿಲ್ಲ. ಎಪ್ರ ಮಾಡಿದವ ಏನಾದ್ರೂ ಮುಂತಾರ ಸುಖ. ನಾ ಯಾವುದು ಯಾರಿಗೂ ಕನಸು ಮನಸ್ಸಿನಾಗನು ಅನ್ಯಾಯ ಬರುದಿಲ್ಲ. ನನಗೆ ಯಾಕೆ ದೇವ್ರ ಅನ್ಯಾಯ ಮಾಡ್ತಾನ ಅನ್ನೋವಂತ ಒಂದು ಮಾನಸಿಕ ಬಲ ಇರ್ಬೇಕು. ಯಾವುದೋ ಒಂದು ಆಶೆಯಿಂದ ದುಷ್ಟ ಕೆಲಸ ಮಾಡಕ್ ಕೈ ಹಾಕ್ಬಾರದು. ಮನಸ್ಸು ನಾನ್ ದುಷ್ಟ ಕೆಲಸ ಮಾಡಕ್ ಬಲ್ಲೆ, ನನಗ ಆ ಲಾಭ ಬೇಡ ಅನ್ನುವಷ್ಟು ಮನಸ್ಸು ಸ್ವಚ್ಛ ಇರ್ಬೇಕು ಅಂತ. ಈಗಿನ ಕಾಲದಾಗ ಹೆಂಗದ ಅಂದ್ರೆ ಕೆಟ್ಟ ಕೆಲಸ ಮಾಡಕ್ ರೊಕ್ಕ ಹೆಚ್ಚಿಗೆ ಅದ. ಆ ಹೆಚ್ಚಿಗೆ ರೊಕ್ಕ ಕೊಟ್ಟರು ನಾ ಮಾಡುದಿಲ್ಲಪ್ಪ ಅಂತಾರ ಕೆಲವು ಮಂದಿ. ಅದು ಅಂತಾರ, ಅದಕ್ಕೆ ಏನಂತಾರ? ಕ್ಷಮೆ. ಶಾಂತಿಯಿಂದಿರುವುದು, ವಿಚಾರ ಮಾಡಿ ಕೆಲಸ ಮಾಡುವುದು, ಸಮಾಧಾನದಿಂದಿರುವುದು. ಗಡಬಡ ಮಾಡ್ಕೊಂಡು ಏನೋ ಒಂದು ನಿರ್ಣಯ ತಗೊಂಡು ಏನೋ ಅವಸರ ಆತ್ರಿ ತಪ್ಪು ನಿರ್ಣಯ ತಗೊಂಡೆ ಅನ್ನೋಂಗಿಲ್ಲ. ಇದಕ್ಕೆ ಇಲ್ಲೇ ಕ್ಷಮ ಅಂತಾರೆ. ಅಂಡ್ ದಮ ಮೀನ್ಸ್ ಸೆನ್ಸ್ ಕಂಟ್ರೋಲ್, ಇಂದ್ರಿಯಗಳ ನಿಗ್ರಹಕ್ಕೆ ದಮ ಅಂತಾರೆ. ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು 5 ಇಂದ್ರಿಯಗಳು ನಾ ಎಲ್ಲಿ ಹೋಗತ್ತೇನೆ ಅಲ್ಲೇ ಹೋಗ್ಬೇಕು. ಅವು ಹೇಳಿದ್ರೆ ನಾ ಹೋಗ್ಬಾರ್ದು. ಇದಕ್ಕೇನಂತಾರ? ದಮ. Even the sense control is a property of the sense organs, but no control the sense organs. The message should be given by what? By mind alone. ಮನಸ್ಸಿನಿಂದ ಅವಕ್ಕೆ ಮೆಸೇಜ್ ಕೊಡ್ಬೇಕು. Because we have seen in Kathoparishad, since organs are like the horses, mind is like the reins. ನಾವು Kathoparishad ಓದ್ತೀವಿ ಮುಂದೆ ಹೆಂಗ ಅಂತಂದ್ರೆ ಈ ವಿಷಯಗಳು ಏನದಾವ ಇವೆಲ್ಲ ಕುದುರೆಗಳಿಗೆ ಇದ್ರ ನಮ್ಮ ಮನಸ್ಸು ಏನದ ಆ ಕುದುರೆಗಳನ್ನ ಕಟ್ಟಿದಂತ ಹಗ್ಗ. ಆ ಹಗ್ಗ ಅದಲ್ಲ ಅವಕ್ ರೀನ್ಸ್ ಅಂತಾರ. ಆ ಹಗ್ಗದಾಗ ನಮ್ಮ ಮನಸ್ಸು ಕೆಲಸ ಮಾಡ್ಬೇಕು. ಎಲ್ಲಿ ಹೇಳ್ಕೊಂಡು ಹೋಗ್ಬೇಕು ಆ ವಿಷಯಗಳನ್ನ, ಇಂದ್ರಿಯಗಳನ್ನ ಅಲ್ಲಿಗೆ ನಾವು ಹೇಳ್ಕೊಂಡು ಹೋಗ್ಬೇಕು. ಅವು ಎಲ್ಲಿ ಹೋಗ್ತಾವ ಅಲ್ಲಿ ಬಿಡಬಾರ್ದು, ಅಂತ ಚೆಕ್ಬೇಕು. ಅವನ್ ಎಲ್ಲಿ ಕಳಿಸ್ಬೇಕು ಅಲ್ಲೇ ಕಳಿಸ್ಬೇಕು ಅವನ ಇಂದ್ರಿಯಗಳನ್ನ ಅಂತ. Mind is like reins, and therefore if the sense organs are under my control, it is because of my mind controlling power. ನನ್ನ ಇಂದ್ರಿಯಗಳನ್ನ ನಾ ನಿಗ್ರಹ ಮಾಡಾಕತ್ತೇನಿ ಅಂದ್ರ ಮನಸ್ಸಿನ ಆದೇಶ ಕೊಟ್ಟೇನಿ ಅಂತ, ಮನಸ್ಸಿನ ಶಕ್ತಿ ಅಂತ. This is called Damaha. ಇದಕ್ಕೇನಂತಾರ? ಡೈರೆಕ್ಟ್ಲಿ ದ ಪವರ್ ಆಫ್ ಮೈಂಡ್ ಈಸ್ ಗಾಡ್. ಶಮ ಆಗ್ಬೇಕು. ಮನಸ್ಸಿನ ಕಂಟ್ರೋಲ್ ಕ್ಷಮ ಅಂತಾರೆ. ಇವ್ರು ಯಾಕೋ ತಪ್ಪೇರಿಲ್ಲ. ಇಂದ್ರಿಯಗಳ ನಿಗ್ರಹ ದಮ, ಮನಸ್ಸಿನ ನಿಗ್ರಹಕ್ಕೆ ಶಮ. ಇಲ್ಲಿ ತಪ್ಪೈತು. This is called here dama ಅಂದ್ರೆ ಶಮ, directing the power of mind. Then the shama, the mind control. Then ಸುಖಂ. ಅಲ್ಲೇ ಬರೆಯೋದು ಮಿಸ್ಟೇಕ್ ಮಾಡ್ಯಾರ. ಅವ್ರು ಹೇಳೋದು ತಪ್ಪಲ್ಲ, ಇವ್ರು ಬರ್ಕೊಳ್ಳೋರು ತಪ್ಪು ಮಾಡ್ಯಾರ. ಆ ದಮ ಐತಲ್ಲ ಸರ್, ಶಮ ಮಾಡ್ಕೊಂಡ್ಬಿಡಿ ಅವ್ರು. ಆಯ್ತಾಯ್ತು. ಅದಾದ್ಮೇಲೆ ಸುಖಂ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹ್ಯಾಪಿನೆಸ್. ದುಃಖಂ ಅನ್ಹ್ಯಾಪಿನೆಸ್. ಭವ ಮೀನ್ಸ್ ಬರ್ತ್, emotions, birth of the emotions. Abhava means resolution or resolution of these thoughts.
arrival and departure. Bhayam. You can understand fear. Abhayam, fearlessness. Dukkha, unhappiness. Bhavaha. ಭಾವ ಅಂದ್ರೆ ಏನು? ಜನನ. ಎದುರು ಜನನ? ವಿಚಾರಗಳ ಸರಣಿಯ ಜನನ ಅಥವಾ ಭಾವನೆಗಳ ಜನನ. ಅಭಾವ ಅಂದ್ರೆ ಏನು? ಡಿಸಲ್ಯೂಷನ್ ಆಫ್ ಥಾಟ್ಸ್. ವಿಚಾರಗಳು ಇಲ್ಲದಂಗಾಗುವುದಕ್ಕೆ ಅಭಾವ ಅಂತ. ಭಯಂ, ಭಯ ಅಂದ್ರೆ ಹೆದರಿಕೆ. ಅಭಯಂ, ಹೆದರಿಕೆ ಇಲ್ಲದೆ ಇರುವಂತದ್ದು. Then in the next sloka, the list continues. ಭಗವಂತ ಲಿಸ್ಟ್ ಕೊಡಾಕತ್ತಾನ. There are all what? Internal word. ಅಹಿಂಸಾ, ಒಳ ಜಗತ್ತು. ಅಹಿಂಸಾ, ಅಹಿಂಸಾ ಅಂದ್ರೆ ಏನು? ನಾನ್ ವೈಲೆನ್ಸ್. ನಾನ್ ವೈಲೆನ್ಸ್ ಅಂದ್ರೆ ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡದೇ ಇರುವುದು ಅಹಿಂಸೆ. That is that mental attitude of non violence. ಮತ್ತೊಬ್ಬರಿಗೆ ನಾನು ದುಃಖವನ್ನು ಕೊಡುವುದಿಲ್ಲ. ಕಾಯ ವಾಚ ಮನಸ ಮೂರು ಕರ್ಣಗಳಿಂದ ದುಃಖವನ್ನು ಕೊಡುವುದಿಲ್ಲ ಅನ್ನೋದ ಏನಂತಾರೆ ಇದಕ್ಕೆ? ಅಹಿಂಸಾ. That is that mental attitude of non violence. ಮನಸ್ಸಿನಾಗ ಭದ್ರತೆ ಮಾಡ್ಕೊಳ್ಳೋದು, ನಾನು ಯಾರಿಗೂ ಹಿಂಸೆಯನ್ನ ಮಾಡೋದಿಲ್ಲ. ಕಾಯ ವಾಚ ಮನಸ, ಮನಸ್ಸಿನಿಂದಾಗ್ಲಿ, ವಾಚದಿಂದಾಗ್ಲಿ, ವಾಕ್ದಿಂದಾಗ್ಲಿ ಮತ್ತು ಕಾಯದಿಂದಾಗ್ಲಿ ಯಾರಿಗೂ ನಾನು ಹಿಂಸೆಯನ್ನು ಕೊಡುವುದಿಲ್ಲ. ಬಸ್ನಾಗ ನೋಡ್ಬಿಟ್ರಿ, ಒಂದ್ ಅಕಸ್ಮಾತ್ 3 ಸೀಟ್ನಾಗ 4ನೇ ನಾವು ಕುಂತಿದ್ನಂದ್ರ ಏನಾವ 4ನೇ ನಾವು ಹೊರಗೆ ಬಸ್ಬೇಕು ಆ ನಮ್ಮನೆ ಬರ್ತಾರ, ಹಿಂಸೆ ಕೊಡ್ತಾರ. ಸರ್ದ್ ಕುಂಡ್ರದಿಲ್ಲ, ಇನ್ನಷ್ಟು ಅಗಲ್ ಕುಂಡಿರ್ತಾರ, ಹಿಂಸೆ ಕೊಡೋದು. ಏನ್ ಬಿಡು ಪಾಪ, ದೂರ ಬ್ಯಾರೆ ಕುಂತಾರ, ಕುಂಡ್ರಲ್ಲಿ ನಿಂದ್ರೂ ಕಷ್ಟ ಆಗ್ತದ. ಹೆಣ್ಮಗಳು ಅದಾರ, ವಯಸ್ಸಾದೈಕ್ ಅದಾರ, ಕೈಯಾಗ ಕೂಸೈತಿ, ಕುಂಡ್ರಲ್ಲಿ. 4ನೇ ಯಾರ ಕುಂತಾರ ಅವ್ರು 2 ನಿಮಿಷ ಕುಂತಿರಂಗಿಲ್ಲ, ಆಗಲಿ ಎದ್ದಿರ್ಬೇಕು ತಾವ. ಆ ನಮ್ಮನೆ ಒತ್ತಾರ, ಕ್ರಿಮಿನಲ್ ಟ್ರೀಟ್ ಮಾಡ್ತಾರ. ಹಿಂಸಾ ಅಂತಾರೆ, ಹಿಂಸಾ ಪ್ರವೃತ್ತಿ. ಅದಿರಬಾರದು. ಅಹಿಂಸಾ ಶರೀರದಿಂದ, ವಾಣಿಯಿಂದ ಮತ್ತು ಮಾತಿನಿಂದ ಮತ್ತು ಕಾಯದಿಂದ, ಶರೀರದಿಂದ ಯಾರಿಗೂ ನೋವನ್ನು ಉಂಟು ಮಾಡದೆ ಇರುವುದೇ ಅಹಿಂಸಾ. ಸಮತಾ ಅಂದ್ರೆ ಸಮಾನವಾಗಿರುವುದು. ಎಲ್ಲರೂ ನಮ್ಮನ್ನ ಜೀವಿಗಳು, ಅವ್ರಿಗೆ ನೋವಾಗ್ತದ, ಅವ್ರಿಗೂ ಹೊಗಳಿದ್ರೆ ಸುಖ ಆಗ್ತದ, ಬೈದ್ರೆ ನೋವಾಗ್ತದ ಅನ್ನುವಂತ ಭಾವ ಇರಬೇಕು. ಸಮತಾ ಭಾವ ಇರ್ತದೆ. ತುಷ್ಟಿ, ಸಮಾಧಾನ ಇರ್ಬೇಕು. ಹಟ್ಟು ತುಂಬಿದವ್ರು ಹೆಂಗಿರ್ತಾರಲ್ಲ, ಮನಸ್ಸು ತುಂಬಿದವ್ರು ಆಗಿರ್ಬೇಕು. ನೋಡ್ರಿ, ಒಬ್ಬೊಬ್ರು ಮಾತು ಕೇಳಿದ್ರೆ ಎಷ್ಟು ಆನಂದ ಆಗ್ತದೆ. ಬರೀ ಅವ್ರು ಏನ್ ಕೊಟ್ಟಿರೋದಿಲ್ಲ ಬಿಟ್ಟಿರೋದಿಲ್ಲ, ಬರೀ ಮಾತು 2 ಚಲೋ ಮಾತು ಕೇಳಿದ್ರೆ ಅವ್ರು ಕೂಡ ಮಾತಾಡ್ಬೇಕು ಅನ್ಸತ್ರಿ ಅಂತ. ಸಂತೃಪ್ತಿ ಇರ್ಬೇಕು ಯಾವಾಗಲೂ. ತಪಃ, ತಪಃ ಅಂದ್ರೆ ಏನ್ರಿ? ಶಿಸ್ತು. ದಾನ, ಜನರಾಸಿಟಿ, ಚಲೋ ವಸ್ತುಗಳನ್ನ ದಾನ ಮಾಡ್ಬೇಕು. ಬೆಳಿಗ್ಗೆ ಹೇಳಿದೆ, ಎ ಚಾರಿಟೇಬಲ್ ಡಿಸ್ಪೊಸಿಷನ್, ಎ ಜನರಸ್ ಡಿಸ್ಪೊಸಿಷನ್. ಯಶಃ, ಪ್ರೇಮ, ಪ್ರೇಮ್, ಗೌರವ, ಗೌರವಯುತವಾಗಿ ಬದುಕ್ಬೇಕು. ಅಯಶಃ, ಇಲ್ ಫ್ಲೇಮ್, ಇಲ್ ಫೇಮ್ ಅಂದ್ರೆ ಕೆಟ್ಟ ಹೆಸರು ಬರಬಾರದು. ಎಕ್ಸಾಸ್ಟಿಕ್ ಲಿಸ್ಟ್ ಕೃಷ್ಣ has just given a list. ಇದು ಎಲ್ಲ ಪೂರ್ಣ ಲಿಸ್ಟ್ ಅಲ್ಲ, ಇದು ಸಂಕ್ಷಿಪ್ತ ಲಿಸ್ಟ್ ಕೊಡಾಕತ್ತಾನ ಭಗವಂತ. ಯು ಕ್ಯಾನ್ ಫಿಲ್ ಇಟ್ ಅಪ್ ಟು ಮೋರ್. ನೀವು ಏನೇನು ಸೇರಿಸ್ತೀರಿ ಇವೆಲ್ಲ ವಿಭೂತಿಗಳು ಅಂತ ಅರ್ಥ. ಇವೆಲ್ಲ ಭಗವಂತನ ವಿಭೂತಿಗಳು. ಭೂತಾನಾಂ ಭಾವಃ, these are all various inner conditions, inner dispositions of the living beings. ಇವೆಲ್ಲ ಒಳಗಿರುವಂತಹ ಜೀವಿಗಳಲ್ಲಿ ಒಳಗಿರುವಂತಹ ಗುಣಗಳು ಇವು ಏನದವ, ಇವು ಕೂಡ ವಿಭೂತಿಗಳು, ಪರಮಾತ್ಮನ ವಿಭೂತಿಗಳು ಅಂತ ತಿಳ್ಕೊಡ್ರಿ ಅಂತ ಹೇಳ ಮುಂದೆ. ಸೊ ಭೂತಾನಾಂ ಮೀನ್ಸ್ ಅಮಂಗ್ ಲಿವಿಂಗ್ ಬೀಯಿಂಗ್ಸ್, ಜೀವಿಗಳಲ್ಲಿ ಇರಬೇಕಾದಂತ ಗುಣಗಳಲ್ಲೇ ಇವೆಲ್ಲ ಲಿಸ್ಟ್ ಕೊಟ್ರು ನೋಡ್ರಿ ಭಗವಂತ. ಒಂದು ಲಿಸ್ಟ್ ಕೊಟ್ಟಾನ ಅಷ್ಟೇ. ಈ ಲಿಸ್ಟ್ ಎಷ್ಟು ಬೇಕಷ್ಟು ಬೆಳೆಸ್ಬಹುದು ಅಂತ ಅರ್ಥ.
And all these conditions originate from where? ಎಲ್ಲಿ ಹುಡ್ತಾವ್ರಿ ಇವೆಲ್ಲ ಕಂಡೀಷನ್ಸ್? ಮತ್ತ ಏವ ಭವಂತಿ, ದೇ ಆರ್ ಆಲ್ ಬಾರ್ನ್ ಔಟ್ ಆಫ್ ಮೀ ಅಲೋನ್. ಇವೆಲ್ಲ ಎಲ್ಲಿ ಹುಟ್ಟ್ಯಾವು? ನನ್ನಲ್ಲೇ ಹುಟ್ಟ್ಯಾವ. In their own distant nature, in their distant, they are all born out of me alone. Therefore, I am the cause of the inner world of thoughts. ಈ ಹೊರಗಿನ ಪ್ರಪಂಚ ಏನದ, ಈ ಸೂಕ್ಷ್ಮ ಪ್ರಪಂಚ, ಇದಕ್ಕೆಲ್ಲ ಕಾರಣ ಯಾರು ಅಂದ್ರ ಆ ನಿರಾಕಾರ ನಿರ್ಗುಣ ಪರಮಾತ್ಮನೇ. ನಾನೇ ಕಾರಣ ಅದೀನಿ. And later we will point out that I am cause of the outer world also. ಮುಂದೆ ಹೇಳ್ಕೊಂತ ಈ ವಿರಾಟ್ ಸ್ವರೂಪಕ್ಕೆ ಕಾರಣನು ನಾನಾ ಅದೇನಿ ಅಂತ ಹೇಳ್ತಾನ ಭಗವಂತ. ಕಂಬೈನಿಂಗ್ them together. ಈ ಆಂತರಿಕ ಪ್ರಪಂಚ, ಈ ಬಾಹ್ಯ ಪ್ರಪಂಚ, ಇವೆರಡಕ್ಕೂ ಕಾರಣ ನಾನಾ ಅದೇನಿ ಅಂತ ಭಗವಂತ ಹೇಳೋದ್ರಿಂದ ಎಲ್ಲಿ ಕರ್ಕೊಂಡ್ ಬರ್ತಾನ ಅಂತಂದ್ರೆ ಐ ಆಮ್ ದ ಕಾಸ್ ಆಫ್ ದ ಎವ್ರಿಥಿಂಗ್. ನಾನು ಪ್ರತಿಯೊಂದಕ್ಕೂ ಕಾರಣ ನಾನಾ ಅದೇನಿ. And therefore I am everything. ಆದ್ರಿಂದ ಎಲ್ಲವೂ ನಾನೇ ಇದ್ದೇನೆ. This is going to be the development. ಹಿಂಗ ಭಗವಂತ ಅವನ ವಿರಾಟ ಸ್ವರೂಪವನ್ನ ಸಾಮಾನ್ಯ ಜನರಿಗೂ ಕೂಡ ತೋರ್ಸಲಿಕ್ಕೆ ಪ್ರಯತ್ನ ಮಾಡಾಕತ್ತಾನ. ನೋಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ರಿ. Details of which we will see in the next class. ಇದರ ವಿಸ್ತಾರವಾದ ರೂಪವನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ. ಟೈಮ್ ಆಯ್ತು ಅಂತ ಇನ್ನೊಂದು 2 ನಿಮಿಷದ ಮುಂದಿನ ಶ್ಲೋಕವನ್ನ ಪ್ರಾರಂಭ ಮಾಡಿ ಬಿಡ್ತೇನೆ. 6ನೇ ಶ್ಲೋಕ ಓದ್ತೇನೆ. ಆಕ್ಚುಲಿ ನಾವು ಓದಿದ್ದೆ ನಾವು 6ನೇ ಶ್ಲೋಕ ಏನಂತಾರೆ? 6ನೇ ಶ್ಲೋಕ ಮಹರ್ಷಯ ಸಪ್ತ ಪೂರ್ವೆ ಚತ್ವಾರೋ ಮನವಸ್ತತ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಃ ಪ್ರಜಾಃ. ಲೋಕೆ ಯೇಷಾಂ ಇಮಃ ಪ್ರಜಾಃ. ಈ ಲೋಕದಲ್ಲಿ ಯಾರಿಗೆ ಈ ಪ್ರಜೆಗಳು ಹುಟ್ಟಿದರೋ ಅಂತಹ ಪೂರ್ವೇ ಸಪ್ತ ಮಹರ್ಷಯ, ಪೂರ್ವ ಕಾಲದ ಸಪ್ತ ಮಹರ್ಷಿಗಳು, ತಥಾ ಮತ್ತು ಚತ್ವಾರ 4 ಮನುಗಳು, ಮದ್ಭಾವಾಹ ನನ್ನ ಭಾವನೆ ಉಳ್ಳವರಾಗಿ, ಮಾನಸಾಹ ಜಾತ ನನ್ನ ಸಂಕಲ್ಪದಿಂದ ಜನಿಸಿದರು. ಹೇಳ್ತಾರೆ ಕೇಳಿ ಭಗವಂತ. ಪೂರ್ವ ಕಾಲದ ಸಪ್ತ ಮಹರ್ಷಿಗಳು ಮತ್ತು 4 ಜನ ಮನುಗಳು ನನ್ನ ಭಾವವುಳ್ಳವರಾಗಿ ನನ್ನ ಸಂಕಲ್ಪದಿಂದಲೇ ಜನಿಸಿದರು. ಮತ್ತು ಲೋಕದಲ್ಲಿ ಈ ಪ್ರಜೆಗಳೆಲ್ಲ ಅವರಿಂದಲೇ ಉತ್ಪನ್ನರಾದರು ಅಂತ ಹೇಳೋರದಾನ. ಮತ್ತೆ ಆ ವಿಷಯವನ್ನ ನಾಳೆಗೆ ನೋಡೋಣ ಅನ್ನೋರಿಗೆ ಇವತ್ತಿನ ಈ ವಾದ ಪ್ರಶೇವೆಯನ್ನು ಕೃಪಾದಕ್ಕೆ ಸಲ್ಲಿಸಿ ನನ್ನ ಮಾಲಿಗೆ ವಿರಾಮ.